ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ವೀಕ್ 1 ಕ್ವಶನ್ ಬ್ಯಾಂಕ್ ರಿವ್ಯೂ. ಸೊ ಜನ್ರೇಷನ್, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಥರ್ಡ್ ಸೆಮಿಸ್ಟರ್ ಸಬ್ಜೆಕ್ಟನ್ನು ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಾರೆ. ನಿಮಗೆ ಲಾಸ್ಟ್ ಇಯರಲ್ಲೆಲ್ಲ ಆ ಸಬ್ಜೆಕ್ಟಲ್ಲಿ 3 ಮಾಡಲ್ ಕ್ವಶನ್ ಪೇಪರ್ ಕೊಡ್ತಾಯಿದ್ರು. ಆ 3 ಮಾಡಲ್ ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡಿ ನಾನು ಬಿಟ್ಟಿದ್ದೆ. ಅದನ್ನು ನನಗೆ ಓದ್ಕೊಂಡು ತುಂಬ ಜನ ಎಕ್ಸಾಮ್ಗೆ ಯೂಸ್ ಆಗಿದೆ. ಸೊ ಈ ಸಲ ಏನಾಗಿದೆ ಅಂದರೆ, ಈ ಸಲ ಒಂದೇ ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಬಟ್ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಾರೆ. ವೀಕ್ 1ನಲ್ಲಿ ಏನು ಕ್ವಶನ್ ಕೇಳ್ಬೋದು, ವೀಕ್ 2ನಲ್ಲಿಗೆ, ಸೊ ಈ ಥರ ಅಪ್ ಟು 13 ವೀಕಿಗೆ ಕ್ವಶನ್, ಪಾಸಿಬಲ್ ಕ್ವಶನ್ ಏನೇನು ಕೇಳ್ಬೋದು, ಒಂದು ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಾರೆ. ಸೊ ನೀವು ನೋಡಿಲ್ಲ ಅಂದರೆ DTU ವೆಬ್ಸೈಟಲ್ಲಿದೆ, ನಮ್ಮ ಸಿಲೆಬಸ್ ಇದರಲ್ಲಿ ಹೋಗಿ ಅಲ್ಲಿ ನೋಡಿ. ಸೊ ವೀಕ್ ವೈಸ್ ಕ್ವಶನ್ಗೆ ನಾನು ಇಲ್ಲಿ ಆನ್ಸರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಥರ್ಡ್ ಸೆಮಿಸ್ಟರ್ ಸಬ್ಜೆಕ್ಟ್ ಜನ್ರೇಷನ್, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಬ್ಜೆಕ್ಟನ್ನು ನಾನು ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಏನೇನು ಕ್ವಶನ್ ಕೇಳಿದ್ದಾರೆ, ಸೊ ಇದರಲ್ಲಿ ನಮ್ಮ ಆ್ಯಸ್ ಇಟ್ ಈಸ್ ಸಿಲೆಬಸಲ್ಲಿ ಯಾವ ಪ್ಯಾಟ್ರನ್ ಇದೆ ಅದೇ ಥರ ಪ್ಯಾಟ್ರನಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಬನ್ನಿ ನೋಡ್ತಾ ಹೋಗೋಣ ಏನೇನು ಕ್ವಶನ್ ಕೇಳಿದ್ದಾರೆ, ಸೊ ಏನೇನು ಆನ್ಸರ್ ಇದೆ ಅಂತೇಳಿ ನೋಡ್ತಾ ಹೋಗೋಣ. ಸೊ ಇದು ನಿಮಗೆ ಯೂಸ್ಫುಲ್ ಫಾರ್ ಯುವರ್ ಎಕ್ಸಾಮ್. ಸೊ ಇದನ್ನು ನೀವು ನೋಡಿ ಒಂದು ಸಪ್ರೇಟ್ ನೋಟ್ಬುಕ್ಕಲ್ಲಿ ಆನ್ಸರ್ ಮಾಡ್ಕೊಂಡು ಹೋದರೆ, ಸೊ ನೀವು ಈಸಿಯಾಗಿ ನೀವು ಇದನ್ನು ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ನಾವು. ಜೊತೆಗೆ ನಾನು ಬೇರೆ ಸಬ್ಜೆಕ್ಟು ಕೂಡ, ಸ್ವಿಚ್ ಸಬ್ಜೆಕ್ಟು ಕೂಡ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇದ್ದರೂ ನೋಡಿ ಅದನ್ನು ಬರ್ಕೋಬೋದು. ಸೊ ಇದರಲ್ಲಿ ಪಾಸಿಬಲ್ MCQ ಕ್ವಶನ್. ಸೊ MCQ ಕ್ವಶನ್ ಎಷ್ಟು ಕೇಳಿದಾರಪ್ಪ ಅಂದರೆ, ಕ್ವಶನ್ ಬ್ಯಾಂಕಲ್ಲಿ 10 MCQ ಇದೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, 10 2 ಮಾರ್ಕ್ಸ್ ಕ್ವಶನ್ನು, 3 ಮಾರ್ಕ್ಸ್ ಕ್ವಶನ್ 10, 5 ಮಾರ್ಕ್ಸ್ ಕ್ವಶನ್ 10, 10 ಮಾರ್ಕ್ಸ್ ಕ್ವಶನು 5. ಸೊ ಈ ಥರ ಪ್ಯಾಟ್ರನ್ನಲ್ಲಿ ಸಿಲೆಬಸಲ್ಲಿ ಇದೆ, ಸಿಲೆಬಸ್ ಕ್ವಶನ್ ಬ್ಯಾಂಕಲ್ಲಿದೆ, ನೀವು ಸಿಲೆಬಸಲ್ಲಿ ಹೋಗಿ ನೋಡ್ಬೋದು. ಸೊ ನಾನೀಗ MCQದು ಒಂದೊಂದೇ ಆನ್ಸರ್ನ ಇಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವಶನ್, ಎಲೆಕ್ಟ್ರಿಕಲ್ ಪವರ್ ಜನರೇಷನ್ ಈಸ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಡಿಫ್ರೆಂಟ್ ಫಾರ್ಮ್ ಆಫ್ ಎನರ್ಜಿ ಇಂಟು, ನೋಡಿ ಕ್ವಶನ್ ಓದ್ಕೊಳ್ಳಿ, ಎಲೆಕ್ಟ್ರಿಕಲ್ ಪವರ್ ಜನರೇಷನ್ ಈಸ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಡಿಫ್ರೆಂಟ್ ಫಾರ್ಮ್ ಆಫ್ ಎನರ್ಜಿ ಇಂಟು. ಸೊ ಡಿಫ್ರೆಂಟ್ ಫಾರ್ಮ್ ಆಫ್ ಎನರ್ಜಿ ಇದೆ ನೋಡಿ, ಸೊ ಕೋಲ್, ಸೋಲಾರ್, ವಿಂಡ್, ವಾಟರ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ, ಕನ್ವರ್ಷನ್ ಆಫ್ ಎನರ್ಜಿ ಇಂಟು. ಸೊ ಈ ಫಿಗರ್ ನೋಡಿದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಸೊ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಸೊ ನಮಗೆ ಆಪ್ಷನ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕೆಮಿಕಲ್, ಹೀಟ್. ಸೊ ಆನ್ಸರ್ ಬಂದು ಎಲೆಕ್ಟ್ರಿಕಲ್, ಬಿ ಈಸ್ ಎ ಆನ್ಸರ್. ಸೊ ಆನ್ಸರ್ನು ಕೂಡ ನಾನು ಕೊಟ್ಟಿದ್ದೀನಿ. ನಮ್ಮ ಕ್ವಶನ್ ಬ್ಯಾಂಕಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ನಾನಿಲ್ಲಿ ಎಲ್ಲ ಕ್ವಶನ್ಗೂ ಕೂಡ ವಿತ್ ಆನ್ಸರ್ ಕೊಡ್ತಾ ಇದ್ದೀನಿ. ನೀವು ಈಸಿಯಾಗಿ ಎಕ್ಸಾಮ್ಗೆ ಇದನ್ನು ಕಾಪಿ ಮಾಡಿಟ್ಕೊಂಡು ಒಂದು ಕಡೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ತಾ ಹೋಗ್ಬೋದು. ಸೆಕೆಂಡ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ಸೊ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂದರೆ ರಿನ್ಯೂಯಬಲ್, ಕಂಟಿನ್ಯೂಸ್ ಆಗಿ ಬರ್ತಾ ಇರೋದು. ಸೊ ಇದನ್ನು ನಿಮಗೆ ಚಾಪ್ಟರ್ಲಿ ಆಲ್ರೆಡಿ ಮಾಡಿರ್ತಾರೆ, ಬಟ್ ಆದರೂ ಕೂಡ ನಾನು ಸ್ವಲ್ಪ ಹೇಳಿದ್ದೀನಿ ಇಲ್ಲಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ, ಕೋಲ್, ಡೀಸೆಲ್, ಸೋಲಾರ್ ಎನರ್ಜಿ, ನ್ಯಾಚುರಲ್ ಗ್ಯಾಸ್. ದ ಆನ್ಸರ್ ಈಸ್ ಸೋಲಾರ್ ಎನರ್ಜಿ. ಸೊ ಈ ಆಪ್ಷನ್ಗಳಲ್ಲಿ ಸೋಲಾರ್ ಎನರ್ಜಿ. ಓಕೆ, ಸೊ ಬೇರೆ ಆಪ್ಷನ್ಗಳು ಕೊಡ್ಬೋದು, ಬಟ್ ನಮಗೆ ನಾನ್ ಕನ್ವರ್ಷನಲ್ ಸೋರ್ಸ್ ಆಫ್ ಎನರ್ಜಿ ಯಾವುದಾದ್ರು ಅಂತೇಳಿ ನೋಟ್ಸಲ್ಲಿ ಕೂಡ ನಾನು ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಸೊ ನಿಮ್ಗೆ ಏನೇ ಕ್ವಶನ್ ಕೇಳಿದ್ರು ಯಾವುದು ನಾನ್ ಕನ್ವೆನ್ಷನಲ್ ಸೋರ್ಸು ಅದನ್ನು ಈ 4 ಆಪ್ಷನಲ್ಲಿ ಯಾವುದು ನಾನ್ ಕನ್ವೆನ್ಷನಲ್ ಸೋರ್ಸ್ ಇರುತ್ತೆ ಅದನ್ನು ಬರೆದ್ರೆ ಆಯಿತು. ವಿಚ್ ಕಾಂಪೊನೆಂಟ್ ಸ್ಟೋರ್ ವಾಟರ್ ಬಿಹೈಂಡ್ ದಿ ಡ್ಯಾಮ್. ಸೊ ಡ್ಯಾಮ್ ಹಿಂದ್ಗಡೆ ಯಾವುದು ವಾಟರ್ನ ಸ್ಟೋರ್ ಮಾಡ್ಕೊಳ್ಳೋದು. ಸೊ ಸ್ಪೆಲ್ವೇ, ರಿಸರ್ವರ್, ಟೈಲ್ ರೇಸ್, ಪೆನ್ ಸ್ಟೋವ್. ನೋಡಿ ಇದು ರಿಸರ್ವರ್. ಸೊ ನಾವು ವಿಚ್ ಕಾಂಪೊನೆಂಟ್ ಕ್ಯಾನ್ ಸ್ಟೋರ್ ದ ವಾಟರ್, ಯಾವುದು ಕಾಂಪೊನೆಂಟು ನಮ್ಮ ವಾಟರ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ನೋಡಿ ಇದು ಸ್ಟೋರ್ ಮಾಡೋದು ರಿಸರ್ವರ್. ಸೊ ಡ್ಯಾಮ್ ಅಡ್ಡದ ಕಟ್ಟಿ ನಾವು ಈ ರಿಸರ್ವಲ್ಲಿ ವಾಟರ್ನ ನಾವು ಸ್ಟೋರ್ ಮಾಡಿರ್ತೀವಿ. ನೆಕ್ಸ್ಟ್ ಫೋರ್ತ್ ಒನ್, ದ ಪೆನ್ ಸ್ಟಾಕ್ ಕ್ಯಾರೀಸ್ ವಾಟರ್ ಫ್ರಮ್ 4 ಬೇ ಟು ದ ಡ್ಯಾಶ್. ಸೊ 4 ಬೇಯಿಂದ ಎಲ್ಲಿ ವಾಟರ್ ಪೆನ್ ಸ್ಟಾಕ್ ತಗೊಂಡು ಹೋಗ್ತಾಯಿದೆ. ಪೆನ್ ಸ್ಟಾಕ್ ಕ್ಯಾರೀಸ್ ವಾಟರ್ ಫ್ರಮ್ 4 ಬೇ ಟು ದ ಡ್ಯಾಶ್. ಜನರೇಟರ್, ಡೈರೆಕ್ಟಾಗಿ ಜನರೇಟರ್ಗೆ ಹೋಗ್ತಾ ಇದೆಯಾ, ಅಥವಾ ಟರ್ಬೈನ್ಗೆ ಹೋಗ್ತಾ ಇದೆಯಾ, ಡ್ಯಾಮ್ಗೆ ಹೋಗ್ತಿದೆಯಾ, ಸ್ಪಿಲ್ವೇಗೆ ಹೋಗ್ತಾ ಇದೆಯಾ. ದ ಆನ್ಸರ್ ಈಸ್
ಸೊ ಪೆನ್ ಸ್ಟೋಕ್ ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೆ? ಟರ್ಬೈನ್ಗೆ. ದ ಆನ್ಸರ್ ಈಸ್ ಟರ್ಬೈನ್. ಆನ್ಸರ್ ಬಿ. ನೆಕ್ಸ್ಟ್, ವಿಚ್ ಪ್ಲಾಂಟ್ ಸಪ್ಲೈಸ್ ಪವರ್ ಡ್ಯೂರಿಂಗ್ ಪೀಕ್ ಡಿಮ್ಯಾಂಡ್ ಪೀರಿಯಡ್? ಸೊ ವಿಚ್ ಪ್ಲಾಂಟ್ is supplies ಪವರ್ ಡ್ಯೂರಿಂಗ್ ದಿ ಪೀಕ್ ಡಿಮ್ಯಾಂಡ್ ಪೀರಿಯಡ್? ಸೊ ಪೀಕ್ ಡಿಮ್ಯಾಂಡ್ ಅಂದರೆ ಪೀಕ್ ಅಂದರೆ ನಾವು ಈಗ ಈವ್ನಿಂಗ್ ಎಲ್ಲ ಲೋಡ್ಗಳು ಕೂಡ ಜಾಸ್ತಿ ಆಗಿರುತ್ತೆ. ಆ ಟೈಮಲ್ಲಿ ಯಾವ ಪವರ್ ಪ್ಲ್ಯಾಂಟನ್ನು ಯೂಸ್ ಮಾಡ್ತಾರೆ ಅಂತ. ಸೊ ಬೇಸ್ ಲೋಡ್ ಪ್ಲ್ಯಾಂಟ್, ಥರ್ಮಲ್ ಪ್ಲ್ಯಾಂಟ್, ಪೀಕ್ ಲೋಡ್ ಪ್ಲ್ಯಾಂಟ್, ನ್ಯೂಕ್ಲಿಯರ್ ಪ್ಲ್ಯಾಂಟ್. ಸೊ ಆನ್ಸರ್ ಇದೆ ನೋಡಿ, ಕ್ವಶನ್ ಎಲ್ಲ ಇದೆ. ವಿಚ್ ಪ್ಲ್ಯಾಂಟ್ ಸಪ್ಲೈಸ್ ಪವರ್ ಡ್ಯೂರಿಂಗ್ ಪೀಕ್ ಡಿಮ್ಯಾಂಡ್ ಪೀರಿಯಡ್? ಸೊ ಯಾವುದಪ್ಪ ಯೂಸ್ ಮಾಡ್ತೀವಿ ಅಂದರೆ ಪೀಕ್ ಲೋಡ್ ಪ್ಲ್ಯಾಂಟ್. ಪೀಕ್ ಲೋಡ್ ಪ್ಲ್ಯಾಂಟ್ ಆನ್ಸರ್. ನೆಕ್ಸ್ಟ್, ಸಿಕ್ಸ್ತ್ ಒನ್, ವಾಟರ್ ಹಮ್ಮರ್. ವಾಟರ್ ಹಮ್ಮರ್ ಈಸ್ ಕಾಸಡ್ ಡ್ಯೂ ಟು. ಸೊ ಹಮ್ಮಿಂಗ್ ಅಂದರೆ, ಸೊ ಇದು ನೋಡಿ ಹಮ್ಮರ್ ಅಂದರೆ ನಿಮಗೆ ಕ್ಲಾಸಲ್ಲಿ ಆಗಿರುತ್ತೆ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಹಮ್ಮಿಂಗ್ ಅಂದರೆ ಸಡನ್ನಾಗಿ ಈಗ ಪೆನ್ ಸ್ಟೋಕಲ್ಲಿ ಸೌಂಡ್ ಬರೋದು, ಸ್ಟಾಪ್ ಆದ ತಕ್ಷಣ ನಮಗೆ ಪ್ರೆಷರ್ ನೀರು ಜಾಸ್ತಿ ಹೋಗ್ತಾ ಇರ್ತದೆ. ಸಡನ್ನಾಗಿ ಸ್ಟಾಪ್ ಮಾಡಿದ್ರೆ ಪೈಪಲ್ಲಿ ಏನಾಗುತ್ತೆ? ಸೊ ಅದು ವೈಬ್ರೇಷನ್ ಆಗುತ್ತೆ ಮತ್ತು ಅದು ಸೌಂಡ್ ಬರುತ್ತೆ. ಸೊ ಇದನ್ನು ನಾವು ಹಮ್ಮರ್ ಅಂತ ಕರಿತೀವಿ. ವಾಟರ್ ಹಮ್ಮರ್ ಈಸ್ ಕಾಸಡ್ ಡ್ಯೂ ಟು ಸ್ಲೋ ಓಪನಿಂಗ್ ಆಫ್ ವಾಲ್. ಸ್ಲೋ ಆಗಿ ಓಪನ್ ಮಾಡೋದ್ರಿಂದ ಆಗುತ್ತಾ, ಅಥವಾ ಸಡನ್ ಕ್ಲೋಸರ್ ಆಫ್ ವಾಲ್ಸ್, ಸಡನ್ನಾಗಿ ಕ್ಲೋಸ್ ಮಾಡೋದ್ರಿಂದ ಆಗುತ್ತಾ, ಲೋ ಪ್ರೆಷರ್, ಲೋ ವಾಟರ್ ಫ್ಲೋ. ಸೊ ಯಾವುದಿಂದ ಆಗುತ್ತಪ್ಪ ಅಂದರೆ ಸಡನ್ ಕ್ಲೋಸರ್ ಆಫ್ ವಾಲ್. ಸೊ ಈಗ ಒಂದು ನೀರು ಹೋಗ್ತಾ ಇರುತ್ತೆ, ಸಡನ್ನಾಗಿ ಇಮಿಡಿಯೇಟಾಗಿ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ? ಹಮ್ಮಿಂಗ್ ಅಂದರೆ ವೈಬ್ರೇಷನ್ ಆಗೋದು ಅಥವಾ ಹಮ್ಮಿಂಗ್ ಸೌಂಡ್ ಬರೋದು. ಇದಾಗೋದು ಯಾವುದಪ್ಪ ಅಂದರೆ ಸಡನ್ ಕ್ಲೋಸರ್ ಆಫ್ ವಾಲ್. ವಾಲನ್ನು ಸಡನ್ನಾಗಿ ಕ್ಲೋಸ್ ಮಾಡಿದಾಗ ನೋಡಿ ಇಲ್ಲಿ ವಾಟರ್ ಫ್ಲೋ ಹೋಗ್ತಾ ಇರುತ್ತೆ. ಇಲ್ಲಿ ಇಮಿಡಿಯೇಟಾಗಿ ಕ್ಲೋಸ್ ಮಾಡಿದ ತಕ್ಷಣ ಇಲ್ಲಿ ವೈಬ್ರೇಷನ್ ಅಥವಾ ಹಮ್ಮಿಂಗ್ ಸೌಂಡ್ ಶುರು ಆಗುತ್ತೆ. ಇದನ್ನು ಹಮ್ಮರ್ ಅಂತ ಕರಿತೀವಿ. ಸೊ ಇದು ಕಾಸಸ್ ಯಾವಾಗಪ್ಪ ಆಗೋದಂದರೆ ಸಡನ್ ಕ್ಲೋಸರ್ ಆಫ್ ವಾಲ್ಸ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರಿವೆಂಟ್ ಡ್ರಿಬಿಟ್ಸ್ ಫ್ರಮ್ ಎಂಟರಿಂಗ್ ದ ಪೆನ್ ಸ್ಟೋಕ್? ಸರ್ಚ್ ಟ್ಯಾಂಕ್, ರಶ್ ಟ್ಯಾಂಕ್ ರ್ಯಾಕ್, ಡ್ರಾಫ್ಟ್ ಟ್ಯೂಬ್, 4x. ದ ಆನ್ಸರ್ ಇಸ್ ರಶ್ ರ್ಯಾಕ್. ಸೊ ಇದು 7th ಕ್ವಶನ್. ನೆಕ್ಸ್ಟ್, hydroelectric power plant are considered pollution free because they are produced. So ನೋಡಿ, hydroelectric plant are considered pollution free. ಇದರ pollution free ಇದೆ because they produce smoke, ash, harmful gas, no harmful gas. ಸೊ ನಮಗೆ ಹೈಡ್ರೋ ಪವರ್ ಪ್ಲಾಂಟಿಂದ ಯಾವುದೇ ಹಾರ್ಮ್ಫುಲ್ ಗ್ಯಾಸ್ ಆಗಲಿ ಅಥವಾ ಆ್ಯಶ್ ಆಗಲಿ ಸ್ಮೋಕ್ ಆಗಲಿ ಪ್ರೊಡ್ಯೂಸ್ ಆಗಲ್ಲ. ಸೊ ಹಾಗಾಗಿ ಇದು ಪೊಲ್ಯೂಷನ್ ಕ್ಲೀನ್ ಅಥವಾ ಪೊಲ್ಯೂಷನ್ ಫ್ರೀ ಬಿಕಾಸ್ ದ ನೋ ಹಾರ್ಮ್ಫುಲ್ ಗ್ಯಾಸ್. ನೆಕ್ಸ್ಟ್, 9th ಒನ್, ದ ಡಿವೈಸ್ ಯೂಸ್ಡ್ ಟು ಅಬ್ಸ್ಟ್ರಕ್ಟ್ ದ ಪ್ರೆಷರ್ ಫ್ಲಕ್ಚುಯೇಷನ್ ಇನ್ ಪೆನ್ ಸ್ಟೋಕ್ ಈಸ್ ಕಾಲ್ಡ್. ಸೊ ಪ್ರೆಷರ್ ಕ್ರಿಯೇಟ್ ಆಗೋದಕ್ಕೆ ಡ್ರಾಪ್ ಟ್ಯೂಬ್, ಸ್ಪೆಲ್ ಎ, ಸರ್ಚ್ ಟ್ಯಾಂಕ್, ರಿಸರ್ವ್. ಸೊ ಯಾವುದನ್ನು ನಾವು ಯೂಸ್ ಮಾಡ್ತೀವಿ? ವಿಚ್ ಡಿವೈಸ್ ಈಸ್ ಯೂಸ್ಡ್ ಟು ನಾವು ಅದನ್ನು ಪೆನ್ ಸ್ಟೋಕನ್ನು ಪ್ರೆಷರ್ ಕಂಟ್ರೋಲ್ ಮಾಡ್ತೀವಿ. ಅದಕ್ಕೆ ನಾವು ಸರ್ಚ್ ಟ್ಯಾಂಕನ್ನು ಯೂಸ್ ಮಾಡ್ತೀವಿ. ಆನ್ಸರ್ ಈಸ್ ಸರ್ಚ್ ಟ್ಯಾಂಕ್. ಸೊ ದ ಡಿವೈಸ್ ಯೂಸ್ ಟು ಅಬ್ಸ್ಟ್ರಕ್ಟ್ ಪ್ರೆಷರ್ ಫ್ಲಕ್ಚುಯೇಷನ್. ಸೊ ಸರ್ಚ್ ಟ್ಯಾಂಕನ್ನು ಯೂಸ್ ಮಾಡೋದಾಗಿದ್ರೆ ಸ್ಲೋ ಆಗಿ ನಾವು ಗೇಟ್ ಕ್ಲೋಸ್ ಮಾಡ್ತಾ ಬಂದರೆ ಸೊ ಪ್ರೆಷರ್ ಸ್ಲೋ ಆಗಿ ಕ್ಲೋಸ್ ಮಾಡ್ತೀವಿ. ಇಮಿಡಿಯೇಟಾಗಿ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ? ಹಮ್ಮಿಂಗ್ ಸ್ಟಾರ್ಟ್ ಆಗುತ್ತೆ, ಪೆನ್ ಸ್ಟೋಕ್ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ? ಸರ್ಚ್ ಟ್ಯಾಂಕನ್ನು ಯೂಸ್ ಮಾಡಿ ಸೊ ಸ್ಲೋ ಆಗಿ ಕಂಟ್ರೋಲ್ ಮಾಡ್ತೀವಿ ಪ್ರೆಷರ್ನ. ವಿಚ್ ಎನರ್ಜಿ ಸೋರ್ಸ್ ಡಿಪೆಂಡ್ ಆನ್ ವ್ಯಾಕೆನ್ಸಿ ಆಕ್ಟಿವಿಟಿ? ಹೈಡ್ರೋ ಎನರ್ಜಿ, ಟೈಡಲ್ ಎನರ್ಜಿ, ಜಿಯೋಥರ್ಮಲ್ ಎನರ್ಜಿ, ಬಯೋಮಾಸ್ ಎನರ್ಜಿ. ದ ಆನ್ಸರ್ ಈಸ್ ಜಿಯೋಥರ್ಮಲ್ ಎನರ್ಜಿ. ಸೊ ಇದು ನಮ್ಮ MCQ 10. ಸೊ ಪ್ರತಿ ವೀಕಲ್ಲೂ ಕೂಡ ಈ ಥರ 10 MCQ ಇದೆ, 5 ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಸೊ ಎಲ್ಲವೂ ಕೂಡ ಇದೆ. ಇದನ್ನು ನೀವು ಆನ್ಸರ್ನ ನೋಟ್ ಮಾಡಿ ಇಟ್ಕೊಂಡ್ರೆ ನೀವು ಫಸ್ಟು ಪ್ರಿಂಟ್ ತೊಗೊಳ್ಳಿ. ಪ್ರಿಂಟ್ ತಗೊಂಡು ಯಾವುದನ್ನು ಕ್ವಶನ್ ಬ್ಯಾಂಕನ್ನು ಪ್ರಿಂಟ್ ತೊಗೊಳ್ಳಿ. ಕ್ವಶನ್ ಬ್ಯಾಂಕನ್ನು ಪ್ರಿಂಟ್ ತೊಗೊಂಡು ನೀವು ಅದಕ್ಕೆ ಆಪ್ಷನ್ಗೆ ಆನ್ಸರ್ನ ಟಿಕ್ ಮಾಡ್ತಾ ಇಟ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಈಸಿ ಆಗುತ್ತೆ. ಅಥವಾ ಸಪ್ರೇಟ್ ನೋಟ್ಬುಕ್ಕಲ್ಲೂ ಕೂಡ ನೀವು ಅದನ್ನು ಬರೆದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗ್ಬೋದು, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಯಾವುದೇ ಕ್ವಶನ್ ಕೊಟ್ಟರು ಟೆನ್ಷನ್ ಇಲ್ದಂಗೆ ಎಕ್ಸಾಮನ್ನು ಬರಿಬೋದು. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಎಲೆಕ್ಟ್ರಿಕಲ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಡ್ಯಾಶ್ ಎನರ್ಜಿ ಯೂಸಿಂಗ್ ಹೀಟರ್.
ಸೊ ನೋಡಿ, electrical energy can be converted into dash energy using heaters. ಆಪ್ಷನ್ ಕೂಡ ಕೊಟ್ಟಿರ್ತೀವಿ, ಹೀಟ್, ಎಲೆಕ್ಟ್ರಿಕಲ್, ಸ್ಪಿಲ್ವೇ, ಹೈ ಪ್ರೆಷರ್. ನೋಡಿ, ಎಲೆಕ್ಟ್ರಿಕಲ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಡ್ಯಾಶ್ ಎನರ್ಜಿ ಯೂಸಿಂಗ್ ಹೀಟರ್. ಇಲ್ಲೇ ಹೀಟರ್ ಇದ್ಕೊಂಡು ಏನು ಮಾಡೋಕ್ಕಾಗತ್ತೆ? ಸೊ ಹೀಟ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಹೀಟ್, ಆನ್ಸರ್ ಇಸ್ ಹೀಟ್. ವಿಂಡ್ ಟರ್ಬೈನ್ ಕನ್ವರ್ಟ್ ವಿಂಡ್ ಎನರ್ಜಿ ಇಂಟು ಡ್ಯಾಶ್. ಯಾವ ಎನರ್ಜಿ ಕನ್ವರ್ಟ್ ಮಾಡ್ತೀವಿ? So wind energy used to convert electrical energy. The dash safety discharge excess water from the river. So river ಇಂದ ಎಕ್ಸೆಸ್ ವಾಟರ್ನ ಯಾವುದು ಕಳಿಸುತ್ತಪ್ಪ ಅಂದರೆ ಸ್ಪಿಲ್ವೇ. ಸೊ ಗೇಟ್ಗಳನ್ನ ಸ್ಪಿಲ್ವೇ ಎಂದು ಯೂಸ್ ಮಾಡಿ ನಾವು, ಸ್ಪಿಲ್ವೇ ಅಂದರೆ ಗೇಟಿಂದ ಮೇಲ್ಗಡೆ ಇನ್ನೊಂದು ಸಣ್ಣದೊಂದು ಗೇಟ್ ಇರುತ್ತೆ, ಅಂದರೆ ಡ್ಯಾಮ್ ಇರುತ್ತೆ, ಡ್ಯಾಮಿಂದ ನೀರು ಬರ್ತಿರುತ್ತೆ, ಡ್ಯಾಮಲ್ಲಿ ಇನ್ನೊಂದು ಸ್ಪಿಲ್ವೇ ಇರುತ್ತೆ. ಇದರಿಂದ ನಮಗೇನು ಮಾಡುತ್ತೆ? ಎಕ್ಸೆಸ್ ಆಫ್ ವಾಟರ್, ಅಂದರೆ ಈಗ ವಾಟರ್ ತುಂಬಿದ ಮೇಲೆ ಎಲ್ಲಿ ಫ್ಲೋ ಆಗಬೇಕು? ಗೇಟ್ ಓಪನ್ ಮಾಡಲಿಲ್ಲ, ಅದ್ರ ಮೇಲ್ಗಡೆ ಟಾಪಲ್ಲಿ ಸ್ಪಿಲ್ವೇ ಇದೆ, ಅದರ ಆಟೋಮೆಟಿಕ್ ಆಗಿ ಏನಾಗುತ್ತೆ? ನೀರು ಫ್ಲೋ ಆಗ್ತಾ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ವಿಚ್ ಹೆಡ್ ಆಫ್ ಅಬೌವ್ 100 ಮೀಟರ್ ಈಸ್ ಕಾಲ್ಡ್ ಡ್ಯಾಶ್ ಹೆಡ್ ಆಫ್ ಪವರ್ ಪ್ಲಾಂಟ್. ಸೊ ಇದು ಕ್ಲಾಸಿಫಿಕೇಶನ್ ಆಫ್ ಹೈಡ್ರೋ ಪವರ್ ಪ್ಲಾಂಟಲ್ಲಿ ಇದೆ. ಸೊ ಅಬೌವ್ 100 ಮೀಟರ್ಸ್ ಮೇಲಿದೆ ಯಾವ ಪ್ಲ್ಯಾಂಟ್ ಅಂತ ಕರಿತೀವಿ? ಸೊ ಜನರಲಿ ಹೈ ಹೆಡ್ ಇದೆ, ಲೋ ಹೆಡ್ ಇದೆ, ಮೀಡಿಯಮ್ ಹೆಡ್ ಇದೆ. ಯಾವ ಹೆಡ್ಡು? ಸೊ ಇದಕ್ಕೆ ನಮಗೆ ಆನ್ಸರ್ ಬಂದು ಹೈ ಹೆಡ್ ಪವರ್ ಪ್ಲ್ಯಾಂಟ್. ಎಬೋವ್ 100 ಮೀಟರ್ಸ್ಗಿಂತ ಎಬೋವ್ ಇದ್ದರೆ ಹೈ ಹೆಡ್ ಪವರ್ ಪ್ಲ್ಯಾಂಟ್. ನೆಕ್ಸ್ಟ್, ವಾಟರ್ ಹಮ್ಮರ್ ಕಾಸಸ್ ಎಕ್ಸೆಸಿವ್ ಡ್ಯಾಶ್ ಇನ್ ದ ಪೆನ್ ಸ್ಟೋವ್. ಸೊ ಪ್ರೆಷರ್ನ ರೆಡ್ಯೂಸ್ ಮಾಡುತ್ತೆ. ವಾಟರ್ ಹಮ್ಮರ್ ಕಾಸಸ್ ಎಕ್ಸೆಸಿವ್ ಪ್ರೆಷರ್ ಇನ್ ದ ಪೆನ್ ಸ್ಟೋವ್. ಸೊ ಹಾಗಾಗಿ ಆನ್ಸರ್ ಈಸ್ ಪ್ರೆಷರ್. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್. 2 ಮಾರ್ಕ್ಸ್ ಕ್ವಶನಲ್ಲಿ ಸೊ ಇಲ್ಲೂ ಕೂಡ 10 ಕ್ವಶನ್ ಇದೆ. 10 ಕ್ವಶನ್ನ ನಾನು ಬೇಗ ಹೇಳ್ತಾ ಹೋಗ್ತೀನಿ. ಸೊ ನೀವು ಸಿಂಪಲಾಗಿ ಹೇಳಬೇಕು ಅಂದರೆ ಇಲ್ಲಿ 5 ಮಾರ್ಕ್ಸ್ದು ಮತ್ತು 10 ಮಾರ್ಕ್ಸ್ ಕ್ವಶನ್ನ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಅದೇ ಕ್ವಶನ್ಗಳು ಇಲ್ಲಿ 2 ಮಾರ್ಕ್ಸ್ಗೆ ರಿಪೀಟ್ ಆಗ್ತವೆ. 2 ಮಾರ್ಕ್ಸ್ಗೆ ಬರೀ 2 ಬರೆಯೋಕ್ಕೆ ಕೇಳೋದು, 3 ಮಾರ್ಕ್ಸಿಗೆ 3 ಬರೆಯೋಕ್ಕೆ ಕೇಳೋದು, ಇದೇ ಕ್ವಶನ್ ಡಿಪೆಂಡ್ ಆಗ್ತವೆ. ಸೊ ನಾನು ನಿಮ್ಗೆ ಹೇಳೋದೇನಪ್ಪ ಅಂದರೆ ಫೋಕಸ್ ಆನ್ 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಕ್ವಶನ್. 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಮೇಲೆ ನೀವು ಜಾಸ್ತಿ ಕ್ವಶನ್ನ ಅದರಲ್ಲಿ ಏನಿದೆ ಅಂತ ಆನ್ಸರ್ನ ಪ್ರಾಕ್ಟೀಸ್ ಮಾಡಿ, ಅದೇ ನಿಮಗೆ 2 ಮತ್ತು 3 ಮಾರ್ಕ್ಸಲ್ಲಿ ಆಲ್ಮೋಸ್ಟ್ ಕವರ್ ಆಗುತ್ತೆ. ಸೊ ಬನ್ನಿ ಫಸ್ಟ್ ಕ್ವಶನ್ ನೋಡೋಣ. ಡಿಫೈನ್ ಎಲೆಕ್ಟ್ರಿಕಲ್ ಪವರ್ ಜನರೇಷನ್. ಏನು ಎಲೆಕ್ಟ್ರಿಕಲ್ ಪವರ್ ಜನರೇಷನ್ ಅಂದರೆ? ಆನ್ಸರ್, ಎಲೆಕ್ಟ್ರಿಕಲ್ ಪವರ್ ಜನರೇಷನ್ ಈಸ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಡಿಫ್ರೆಂಟ್ ಫಾರ್ಮ್ ಆಫ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಪವರ್ ಜನರೇಷನ್ ಅಂದರೆ ಡಿಫ್ರೆಂಟ್ ಫಾರ್ಮ್ ಆಫ್ ಎನರ್ಜಿ ಇದೆ. ಇಲ್ಲಿ ಥರ್ಮಲ್ ಎನರ್ಜಿ ಇದೆ, ಹೈಡ್ರೋಲಿಕ್ ಎನರ್ಜಿ ಇದೆ, ಸೋಲಾರ್ ಎನರ್ಜಿ ಇದೆ, ವಿಂಡ್ ಎನರ್ಜಿ ಇದೆ. ಸೊ ಇವು ಡಿಫ್ರೆಂಟ್ ಫಾರ್ಮ್ ಆಫ್ ಎನರ್ಜಿ. ಈ ಫಾರ್ಮ್ ಆಫ್ ಎನರ್ಜಿನ ಯೂಸ್ ಮಾಡಿಕೊಂಡು ಫೈನಲಿ ವಿಲ್ ಬಿ ಕನ್ವರ್ಟೆಡ್ ಎಲೆಕ್ಟ್ರಿಕಲ್ ಎನರ್ಜಿ ಯೂಸಿಂಗ್ ಜನರೇಟರ್ನ ಯೂಸ್ ಮಾಡಿ ಯು ಕ್ಯಾನ್ ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ. ನೆಕ್ಸ್ಟ್ ಸೆಕೆಂಡ್ ಒನ್, ಲೀಸ್ಟ್ ಎನಿ 2 ಅಡ್ವಾಂಟೇಜ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ತುಂಬ ಅಡ್ವಾಂಟೇಜ್ ಇದೆ. ಸೊ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ 2 ಬರೆದಿದ್ವಿ. ನಿಮಗೆ ಲಾಸ್ಟ್ಗೆ ಇದು 10 ಮಾರ್ಕ್ಸ್ ಕ್ವಶನಲ್ಲಿ ಇದೆ. ಇದನ್ನು ನೀವು ಅಲ್ಲಿ ಅಷ್ಟು ಪಾಯಿಂಟನ್ನು ಓದ್ಕೊಂಡ್ರೆ ನಿಮಗೆ 10 ಮಾರ್ಕ್ಸಿಗೂ ಕೇಳಿದರೆ 10 ಮಾರ್ಕ್ಸಿಗೆ ಆಗುತ್ತೆ, 2 ಮಾರ್ಕ್ಸ್ ಕೇಳಿದರೆ 2 ಮಾರ್ಕ್ಸ್ಗೆ, 3 ಮಾರ್ಕ್ಸ್ಗೆ ಎಲ್ಲದಕ್ಕೂ ಕೂಡ ಆಗುತ್ತೆ. ಸೊ ಆನ್ಸರ್ ಈಸ್ ಹೈಯರ್ ಎಫಿಷಿಯನ್ಸಿ, ಈಸಿ ಆಫ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೊ ಹೈ ಎಫಿಷಿಯನ್ಸಿ ಕೊಡುತ್ತೆ ಮತ್ತು ಈಸಿ ಆಫ್ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಥರ್ಡ್ ಒನ್, ರೀಕಾಲ್ ಎನಿ 2 ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ಸೊ ರೀಕಾಲ್ ಎನಿ 2 ಕನ್ವೆನ್ಷನಲ್ ಸೋರ್ಸ್. ಸೊ ತುಂಬ ಇದೆ ಕನ್ವೆನ್ಷನಲ್ ಸೋರ್ಸು, ಅದು ಕೂಡ ನೀವು ನೋಡಿ, ನೋಟ್ಸಲ್ಲೂ ಕೂಡ ನಾನು ಕೊಟ್ಟಿದ್ದೀನಿ. ನಾನು ಕೋಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಈಸ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ಐಡೆಂಟಿಫೈ ಎನಿ 2 ರಿನ್ಯೂಯಬಲ್ ಎನರ್ಜಿ ಸೋರ್ಸ್. ಸೊ ರಿನ್ಯೂಯಬಲ್ ಎನರ್ಜಿ ಸೋರ್ಸ್ ಕನ್ಫ್ಯೂಸ್ ಆಗಬೇಡಿ, ಇದು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತಲೂ ಕೂಡ ಕರಿತೀವಿ. ಐಡೆಂಟಿಫೈ ಎನಿ 2 ರಿನ್ಯೂಯಬಲ್ ಎನರ್ಜಿ ಸೋರ್ಸ್. ಆನ್ಸರ್ ಇಸ್ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ. ನೆಕ್ಸ್ಟ್ ಫಿಫ್ತ್ ಒನ್, ಡಿಫೈನ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್. ಸೊ ಡಿಫೈನ್ ಹೈಡ್ರೋ ಪವರ್ ಪ್ಲಾಂಟ್ ಅಂದರೆ ಏನು? ಸೊ ಹೈಡ್ರೋ ಅಂದರೆ ಏನು? ವಾಟರ್. ನೋಡಿ ಇಲ್ಲಿ ಇದೆ, ಹೈಡ್ರೋ ಪವರ್ ಪ್ಲಾಂಟ್ ಈಸ್ ಜನರೇಟಿಂಗ್ ಸ್ಟೇಷನ್ ದಟ್ ಕನ್ವರ್ಟ್ ಪೊಟೆನ್ಷಿಯಲ್ ಆ್ಯಂಡ್ ಕೆನೆಟಿಕ್ ಎನರ್ಜಿ ಆಫ್ ವಾಟರ್. ಸೊ ಇದು ವಾಟರ್
ಇದು ಸ್ಟೋರ್ ಮಾಡ್ಕೊಂಡಿದ್ರೆ ಪೊಟೆನ್ಷಿಯಲ್ ಎನರ್ಜಿ. ಸೊ ಮೂವ್ ಆಗ್ತಿದ್ರೆ ಇದು ಕೆನೆಟಿಕ್ ಎನರ್ಜಿ. ಸೊ ಕೆನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೆನೆಟಿಕ್ ಎನರ್ಜಿ ಆಫ್ ವಾಟರ್ ಯೂಸ್ಡ್ ಟು ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸಿಂಪಲ್ ಇದೆ. ಸೊ ಹೈಡ್ರೋ ಪವರ್ ಪ್ಲಾಂಟ್ ಈಸ್ ಜನರೇಟಿಂಗ್ ಸ್ಟೇಷನ್ ದಟ್ ಕನ್ವರ್ಟ್ ದ ಪೊಟೆನ್ಷಿಯಲ್ ಆ್ಯಂಡ್ kinetic energy of water into electrical energy. State the function of spillway. So spillway the function ಏನು ಅವಾಗಲೇ ಹೇಳಿದ್ದೀನಿ. The spillway is safety discharge excess water from the river. ಸೊ ರಿವರಲ್ಲಿ ಎಕ್ಸೆಸ್ ವಾಟರ್ನ ಸ್ಟೋರ್ ಮಾಡ್ಕೊಳಕ್ಕಾಗಲ್ಲ. ಮಳೆ ಬಂದು ಸ್ಟೋರ್ ಅಂದಾಗ ಎಷ್ಟು ಬೇಕಾ ಸ್ಟೋರ್ ಮತ್ತು ಎಕ್ಸೆಸ್ ವಾಟರ್ನ ನಾವು ಸ್ಪಿಲ್ವೇ ಮುಖಾಂತರ ಔಟ್ಸೈಡ್ಗೆ ಬಿಡ್ತೀವಿ. ಆ್ಯಂಡ್ ಪ್ರಿವೆಂಟ್ ಡ್ಯಾಮೇಜ್ ಆಫ್ ದಿ ಡ್ಯಾಮ್ ಡ್ಯೂರಿಂಗ್ ದಿ ಫ್ಲೋಡ್. ಸೊ ಲೋಡ್ ಜಾಸ್ತಿ ಆದಂಗೆ ನಮ್ಮ ಇದನ್ನು ಎಕ್ಸೆಸ್ ಆಗಿ ವಾಟರ್ನ ಕಳಿಸ್ಲಿಕ್ಕೆ ನಾವು ಸ್ಪಿಲ್ವೇನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಡಿಫೈನ್ ವಾಟರ್ ಹಮ್ಮರ್ ಎಫೆಕ್ಟ್. ವಾಟರ್ ಹಮ್ಮರ್ ಎಫೆಕ್ಟ್ ಅಂದರೆ ಏನು, ಇದನ್ನು ಡಿಫೈನ್ ಮಾಡಿ ಕೇಳಿದ್ದಾರೆ. ಸೊ ಇಲ್ಲಿ ವಾಟರ್ ಹಮ್ಮರ್ ಈಸ್ ದ ಸಡನ್ ರೈಸ್ ಆಫ್ ಪ್ರೆಷರ್. ಸೊ ವಾಟರ್ ಹಮ್ಮರ್ ಅಂದರೆ ವಾಟರ್ ಹಮ್ಮರ್ ಈಸ್ ದ ಸಡನ್ ರೈಸ್ ಆಫ್ ಪ್ರೆಷರ್ ಇನ್ ದ ಪೆನ್ಸ್ಟಾಕ್ caused by rapid closure of ಟರ್ಬೈನ್ ಗೇಟ್ಸ್ ಆರ್ ವಾಲ್. ಸೊ ನೋಡಿ ಇಲ್ಲಿ ವಾಲ್ ಇದೆ, ಟರ್ಬೈನ್ ಇದೆ. ಈಗ ಟರ್ಬೈನ್ಗೆ ನೀರು ಹೋಗ್ತಾ ಇರುತ್ತೆ. ಸಡನ್ನಾಗಿ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, ಹಮ್ಮಿಂಗ್ ಅಂದರೆ ಸಡನ್ನಾಗಿ ವೈಬ್ರೇಷನ್ ಆಗೋದು, ಸೌಂಡ್ ಸ್ಟಾರ್ಟ್ ಆಗೋದು ಅಥವಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ನೀರು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಈಗ ಹೋಗ್ತಾ ಇರುತ್ತೆ. ನೀವು ಸಡನ್ನಾಗಿ ಕ್ಲೋಸ್ ಮಾಡಿದ ತಕ್ಷಣ ಆ ಕಡೆಯಿಂದ ಏನಾಗುತ್ತೆ, ವಾಟ್ರು ರಿವರ್ಸ್ ಬರುತ್ತೆ. ಸೊ ರಿವರ್ಸ್ ಬಂದಾಗ ಏನಾಗುತ್ತೆ, ಇದು ಸೊ ವೈಬ್ರೇಷನ್ ಆಗುತ್ತೆ ಅಥವಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ವಾಟರ್ ಹಮ್ಮರ್ ಎಫೆಕ್ಟ್ ಅಂತ ಕೂಡ ಕರಿತೀವಿ ನಾವು. ಲೀಸ್ಟ್ ಎನಿ 2 causes ಆಫ್ ವಾಟರ್ ಹಮ್ಮರ್ಸ್. ಲೀಸ್ಟ್ ಎನಿ 2 causes ಆಫ್ ವಾಟರ್ ಹಮ್ಮರ್. ಸೊ ಏನಕ್ಕಾಗತ್ತೆ ಅಂತ ಕೇಳಿದ್ದಾರೆ. ವಾಟರ್ ಹಮ್ಮರ್ ಸಡನ್ನಾಗಿ ಕ್ಲೋಸ್ ಮಾಡೋದ್ರಿಂದ ನೀರು ವಾಪಸ್ ಬರೋದ್ರಿಂದ ವಾಟರ್ ಹಮ್ಮರ್ ಶುರು ಆಗುತ್ತೆ. ಮತ್ತು ಆಫ್ಟರ್ ಸ್ಟಾಪಿಂಗ್ ಆಫ್ ವಾಟರ್ ಫ್ಲೋ ಇನ್ ದಿ ಪೆನ್ಸ್ಟಾಕ್. ಸೊ ವಾಟರ್ ಹೋಗ್ತಾ ಇರೋದನ್ನ ಸಡನ್ನಾಗಿ ಯಾವ್ದಾದ್ರು ಒಂದು ಅಡ್ಡ ಬಂದು ಸ್ಟಾಪ್ ಆಗಿಬಿಟ್ರೆ ಸೊ ಅದೊಂದಲ್ಲೂ ಕೂಡ ಇದು ಪಾಸಿಬಿಲಿಟೀಸ್ 2 causes ಆಫ್ ವಾಟರ್ ಹಮ್ಮರ್ಸ್. ನೆಕ್ಸ್ಟ್ 9th one, ಐಡೆಂಟಿಫೈ ಎನಿ 2 advantage ಆಫ್ ಹೈಡ್ರೋ ಪವರ್ ಪ್ಲ್ಯಾಂಟ್. ಸೊ ಹೈಡ್ರೋ ಪವರ್ ಪ್ಲ್ಯಾಂಟ್ ಅದು ಅಡ್ವಾಂಟೇಜ್ ಏನು ಅಂತ. ಸೊ ತುಂಬ ಇದೆ ಅಡ್ವಾಂಟೇಜು, ಅದನ್ನು ನೀವೆಲ್ಲ ಓದ್ಕೊಳ್ಳಿ. ಈ ಥರದ ಕ್ವಶನ್ಗಳಿಗೆ ನೀವು ಸಿಂಪಲ್ ಆಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ, ಇದು ಮತ್ತೆ ಮತ್ತೆ ರಿಯೂಸ್ ಮಾಡ್ತಂತಾರ ಎನರ್ಜಿ. ಸೊ ಮಳೆ ಬರುತ್ತೆ, ಸ್ಟೋರ್ ಆಗುತ್ತೆ, ಮತ್ತೆ ಮಳೆ ಬರುತ್ತೆ, ಸೊ ಸ್ಟೋರ್ ಆಗುತ್ತೆ. ಹಾಗಾಗಿ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಲೋ ಆಪ್ರೇಟಿಂಗ್ ಕಾಸ್ಟ್, ಇದಕ್ಕೆ ಯಾವುದೇ ಆಪ್ರೇಟಿಂಗ್ ಕಾಸ್ಟ್ ಇಲ್ಲ. ಕೋಲ್ಗಾದ್ರೆ ನಾವು ಆಪ್ರೇಟಿಂಗ್ ಕಾಸ್ಟ್ ಅಂದರೆ ಪರ್ಚೇಸ್ ಮಾಡ್ತಾನೆ ಇರಬೇಕು, ಕೋಲ್ ಪರ್ಚೇಸ್. ಸೊ ಇದಕ್ಕೆ ಲೋ ಆಪ್ರೇಟಿಂಗ್ ಕಾಸ್ಟ್. ನೆಕ್ಸ್ಟ್ 10th one, ರೀಕಾಲ್ ದ ಫಂಕ್ಷನ್ ಆಫ್ ಎ ಸರ್ಚ್ ಟ್ಯಾಂಕ್. ಸೊ ಸರ್ಚ್ ಟ್ಯಾಂಕ್ ಯಾಕೆ ಹಾಕಿದ್ದಾರೆ ಅಂತ. ಸೊ ಫಂಕ್ಷನ್, ವಾಟ್ ಇಸ್ ದ ಫಂಕ್ಷನ್ ಆಫ್ ಸರ್ಚ್ ಟ್ಯಾಂಕ್. ಸೊ ಸರ್ಚ್ ಟ್ಯಾಂಕ್ ಅಬ್ಸರ್ವ್ ಪ್ರೆಷರ್ ಫ್ಲಕ್ಚುಯೇಷನ್ ಆ್ಯಂಡ್ ರೆಗ್ಯುಲೇಟ್ ವಾಟರ್ ಫ್ಲೋ ಡ್ಯೂರಿಂಗ್ ದಿ ಸಡನ್ ಲೋಡ್ ಚೇಂಜಸ್. ಸೊ ಇದು ನಾವು ಪೆನ್ಸ್ಟಾಕಲ್ಲಿ ನಾವು ಪ್ರೆಷರ್ನ ನಿಧಾನಕ್ಕೆ ಆಫ್ ಮಾಡೋದು, ಕಂಟ್ರೋಲ್ ಮಾಡಲಿಕ್ಕೆ, ಪ್ರೆಷರ್ ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡಬಹುದು. ಆ್ಯಂಡ್ ರೆಗ್ಯುಲೇಟ್ ದಿ ವಾಟರ್ ಫ್ಲೋ. ಸೊ ರೆಗ್ಯುಲೇಟ್ ಅಂದರೆ ಕಂಟ್ರೋಲಿಂಗ್. ಸೊ ವಾಟರ್ನ ನಾವು ಸ್ಲೋ ಆಗಿ ಬಿಡ್ತಾ ಹೋಗ್ಬೋದು. ಸಡನ್ನಾಗಿ ಲೋಡ್ನ ಚೇಂಜಸ್ ಮಾಡುವಾಗ ನೀರನ್ನ ಸಡನ್ನಾಗಿ ನಾವು ಬಿಡಬಾರ್ದು. ಅದಕ್ಕೆ ನಾವು ಸರ್ಚ್ ಟ್ಯಾಂಕನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ 3 marks ಕ್ವಶನ್. ಇಲ್ಲಿ 3 marks ಕ್ವಶನ್ ಕೂಡ ಸೇಮ್ ರಿಪೀಟೆಡ್ ಕ್ವಶನ್ಗಳೇ ಬರ್ತಾ ಇದ್ದಾವೆ. ಇಲ್ಲಿ ಕನ್ಫ್ಯೂಸ್ ಆಗೋದು ಅಥವಾ ಗಾಬರಿ ಆಗೋದು ಬೇಡ. 10 ಕ್ವಶನ್ ಇದೆ, ಹೇಗೆ ಓದೋದು ಅಂತೇಳಿ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. 5 ಮತ್ತು 10 marks ಕ್ವಶನ್ನ ಓದಿದರೆ ಇವೆಲ್ಲವೂ ಕೂಡ ನಿಮಗೆ ಕವರ್ ಆಗುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕಲ್ ಪವರ್ ಜನರೇಷನ್. ಸೊ ಎಲೆಕ್ಟ್ರಿಕಲ್ ಪವರ್ ಜನರೇಷನ್ ವಾಟ್ ಆರ್ ದ ಇಂಪಾರ್ಟೆನ್ಸ್. ಸೊ ನೋಡಿ, ಇದು ಎಲೆಕ್ಟ್ರಿಕಲ್ ಪವರ್. ಇದರಿಂದ ವಾಟ್ ಆರ್ ದ ಇಂಪಾರ್ಟೆನ್ಸ್, ಏನೇನು ಮಾಡ್ಬೋದು. ಹೀಟ್ ಎನರ್ಜಿ, ಲೈಟಿಂಗ್ ಎನರ್ಜಿ ಕನ್ವರ್ಟ್ ಮಾಡ್ಬೋದು, ಹೀಟ್ ಎನರ್ಜಿ ಮಾಡ್ಬೋದು, ಕೆಮಿಕಲ್ ಎನರ್ಜಿ ಮಾಡ್ಬೋದು, ಮೆಕ್ಯಾನಿಕಲ್ ಎನರ್ಜಿ ಮಾಡ್ಬೋದು, ಸೌಂಡ್ ಎನರ್ಜಿ ಮಾಡ್ಬೋದು. ಸೊ ಇದೇ ನಿಮ್ಮ ನೋಟ್ಸಲ್ಲೂ ಕೂಡ ಇರೋದು. ಸೊ ನೋಡ್ಕೊಳ್ಳಿ, ಇದು ಎಕ್ಸ್ಪ್ಲೈನ್ ದ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕಲ್ ಪವರ್ ಜನರೇಷನ್. ಸೊ ಎಲೆಕ್ಟ್ರಿಕಲ್ ಪವರ್ ಜನರೇಷನ್ ಇಂಪಾರ್ಟೆನ್ಸ್ ಏನು ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ. ಈಸಿ ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕಂಟ್ರೋಲ್, ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಅನದರ್ ಫಾರ್ಮ್ ಆಫ್ ಎನರ್ಜಿ. ಸೊ ಇದನ್ನು ಒನ್ ಫಾರ್ಮಿಂದ ಅನದರ್ ಫಾರ್ಮ್ ಆಫ್ ಎನರ್ಜಿ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ನೋಡಿ, ಎಲೆಕ್ಟ್ರಿಕಲ್ ಹೀಟು, ಲೈಟು, ಕೆಮಿಕಲ್, ಮೆಕ್ಯಾನಿಕಲ್, ಸೌಂಡ್ ಎನರ್ಜಿ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟ್, ಯೂಸ್ಡ್ ಇನ್ ಡೊಮೆಸ್ಟಿಕ್
ಕಮರ್ಷಿಯಲ್, ಇಂಡಸ್ಟ್ರಿಯಲ್ ಆ್ಯಂಡ್ ಅಗ್ರಿಕಲ್ಚರ್ ಸೆಕ್ಟರ್ಸ್, ಮತ್ತು ಎಸ್ಟಿಮೇಟ್ ಆಫ್ ದಿ ಡಿಮ್ಯಾಂಡ್ ಆಫ್ ದಿ ಕಂಟ್ರಿ. ಸೊ ಇದು ಇದನ್ನು ಇನ್ನೂ ಕೂಡ ನಾವು ನೋಟ್ಸಲ್ಲಿ ಈಸಿಯಾಗಿ ಕೊಟ್ಟಿದ್ದೀನಿ. ಕ್ವಶನ್ ನೋಡಿಕೊಂಡು ಎಲ್ಲರೂ ಮಾಡ್ಕೊಳ್ಳಿ, ಅಥವಾ ವಿಡಿಯೋನ ನೋಡಿ ಎಲ್ಲರೂ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಒನ್, ಕ್ಲಾಸಿಫೈ ಸೋರ್ಸ್ ಆಫ್ ಎನರ್ಜಿ ಇಂಟು ಕನ್ವೆನ್ಷನಲ್ ಸೋರ್ಸ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಸೋರ್ಸ್. ಇದು ತುಂಬ ಲೆಂತಿ ಆಗೈತೆ, ಇದು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದೀನಿ ಅದಕ್ಕೋಸ್ಕರ. ಕ್ಲಾಸಿಫೈ ಸೋರ್ಸ್ ಆಫ್ ಎನರ್ಜಿ ಇಂಟು ಕನ್ವರ್ಷನಲ್. ಕನ್ವರ್ಷನಲ್ ಸೋರ್ಸ್ ಯಾವ್ದು? ಕೋಲ್, ಡೀಸೆಲ್, ಆಯಿಲ್, ನ್ಯಾಚುರಲ್ ಗ್ಯಾಸ್, ನ್ಯೂಕ್ಲಿಯರ್ ಎನರ್ಜಿ, ಇವೆಲ್ಲ ಕನ್ವೆನ್ಷನಲ್ ಸೋರ್ಸು. ನೆಕ್ಸ್ಟ್ ನಾನ್ ಕನ್ವೆನ್ಷನಲ್ ಸೋರ್ಸ್, ಮುಗಿದಿರದಂಥ ಸೋರ್ಸ್ಗಳು ಯಾವಪ್ಪ ಅಂದರೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೈಡ್ರೋ ಎನರ್ಜಿ, ಬಯೋಮ್ಯಾಸ್ ಎನರ್ಜಿ, ಟೈಡಲ್ ಎನರ್ಜಿ, ಜಿಯೋಥೆರ್ಮಲ್ ಎನರ್ಜಿ. ನೆಕ್ಸ್ಟ್ ಥರ್ಡ್ ಒನ್, ಡಿಸ್ಕ್ರಿಪ್ ಸೋಲಾರ್ ಎನರ್ಜಿ ಆ್ಯಂಡ್ ವಿಂಡ್ ಎನರ್ಜಿ. ಸೋಲಾರ್ ಎನರ್ಜಿ ಅಂದರೆ ಏನು, ವಿಂಡ್ ಎನರ್ಜಿ ಅಂದರೆ ಏನು ಅಂತ ಕೇಳಿದ್ದಾರೆ. ಇದು ನಿಮಗೆ ನೋಟ್ಸಲ್ಲಿಲ್ಲ, ಬಟ್ ಜನರಲ್ ಆಗಿ ಕೇಳಿರೋಂಥ ಕ್ವಶನ್ ಇದು. ಸೋಲಾರ್ ಎನರ್ಜಿ ಈಸ್ ದ ಎನರ್ಜಿ ಅಬ್ಟೈನ್ ಫ್ರಮ್ ದಿ ಸನ್ನಿಂದ ಸಿಗುತ್ತೆ, ಆ್ಯಂಡ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಯೂಸಿಂಗ್ ಸೋಲಾರ್ ಪ್ಯಾನಲ್ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಸೇಮ್ ವಿಂಡ್ ಎನರ್ಜಿ ಈಸ್ ದ ಎನರ್ಜಿ ಅಬ್ಟೈನ್ ಫ್ರಮ್ ಮೂವಿಂಗ್ ಏರ್ ಆ್ಯಂಡ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಯೂಸಿಂಗ್ ವಿಂಡ್ ಟರ್ಬೈನ್ಸ್ನ ಯೂಸ್ ಮಾಡಿ ನಾವು ಎಲೆಕ್ಟ್ರಿಕಲ್ ಎನರ್ಜಿಯ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ ಫ್ಯಾಕ್ಟರ್ ಟು ಬಿ ಕನ್ಸಿಡರ್ ಫಾರ್ ಸೆಲೆಕ್ಷನ್ ಆಫ್ ಹೈಡ್ರೋ ಪವರ್ ಪ್ಲಾಂಟ್ ಸೈಟ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್, 3 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ಇದನ್ನು 5 ಮಾರ್ಕ್ಸಲ್ಲಿ ಕೇಳೋಂಥ ಕ್ವಶನು, 5 ಮಾರ್ಕ್ಸಲ್ಲೂ ಕೂಡ ಇದು ಬಂದೇ ಬರುತ್ತಿದ್ದು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಕ್ಸ್ಪ್ಲೈನ್ ಫ್ಯಾಕ್ಟರ್ ಟು ಬಿ ಕನ್ಸಿಡರ್ ಸೆಲೆಕ್ಷನ್ ಆಫ್ ಹೈಡ್ರೋ ಪವರ್ ಪ್ಲಾಂಟ್ ಸೈಟ್. ಒಂದು ಹೈಡ್ರೋ ಪವರ್ ಪ್ಲಾಂಟನ್ನು ಮಾಡಬೇಕು ಅಂದರೆ ವಾಟ್ ಆರ್ ದ ಫ್ಯಾಕ್ಟರ್ ಟು ಬಿ ಕನ್ಸಿಡರ್ ಮಾಡಿ ನಾವು ಸೈಟ್ ಸೆಲೆಕ್ಷನ್ ಮಾಡ್ತೀವಿ ಅಂತೇಳಿ. ಎಲ್ಲಿ ಬೇಕಲ್ಲಿ ಹೈಡ್ರೋ ಪವರ್ ಪ್ಲಾಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಮಗೆ ಅವೈಲಬಿಲಿಟಿ ಆಫ್ ವಾಟರ್ ಥ್ರೂ ದ ಇಯರ್. ಒಂದು ಇಯರ್ಗೆ ಆಗಷ್ಟು ನಮಗೆ ವಾಟರ್ ಅವೈಲಬಿಲಿಟಿ ಇದೆಯಾ, ಎಲ್ಲರ ನದಿಗಳು ಕ್ಯಾಚ್ಮೆಂಟ್ ಏರಿಯಾಗಳು ಇದೆಯಾ, ಅದನ್ನು ನೋಡಿಕೊಂಡು ನಾವು ಡ್ಯಾಮನ್ನು ಕನ್ಸ್ಟ್ರಕ್ಷನ್ ಮಾಡಿ ನೀರನ್ನ ಸ್ಟೋರ್ ಮಾಡ್ಕೊಂಡು ನಾವು ಹೈಡ್ರೋ ಪವರ್ ಪ್ಲಾಂಟನ್ನು ಮಾಡ್ತೀವಿ. ಫಸ್ಟ್ ಒನ್, ಅವೈಲಬಿಲಿಟಿ ಆಫ್ ವಾಟರ್ ಥ್ರೂ ಔಟ್ ದಿ ಇಯರ್. ನೆಕ್ಸ್ಟ್, ಹೆಡ್ ಆಫ್ ವಾಟರ್. ಎಷ್ಟು ಹೆಡ್ಡಲ್ಲಿದೆ ಅದನ್ನು ನೋಡಿ ನಾವು ಡಿಪೆಂಡ್ ಮಾಡ್ತೀವಿ. ಥರ್ಡ್ ಒನ್, ಸ್ಟೋರೇಜ್ ಫೆಸಿಲಿಟಿ, ಎಷ್ಟು ಸ್ಟೋರೇಜ್ ಮಾಡ್ಬೋದು. ಸುಮ್ಮನೆ ನಾವು ಸುತ್ತಲೂ ಡ್ಯಾಮ್ ಕಟ್ಟೋಕ್ಕಾಗಲ್ಲ. ಆ ಕಡೆ ಹಿಲ್ ಆಮೇಲೆ ಬೆಟ್ಟಗಳಿರ್ಬೇಕು, ಈ ಕಡೆ ಬೆಟ್ಟ ಆದರೆ ಮಧ್ಯದಲ್ಲಿ ಒಂದು ನಾವು ಡ್ಯಾಮ್ ಕಟ್ಟಿ ನೀರನ್ನು ಸ್ಟೋರ್ ಮಾಡ್ಬೋದು. ಸ್ಟೋರೇಜ್ ಫೆಸಿಲಿಟಿ. ಸ್ಟ್ರಾಂಗ್ ಜಿಯೋಲಾಜಿಕಲ್ ಕಂಡೀಷನ್, ಅಲ್ಲಿ ನಮಗೆ ನೆಲ ಗಟ್ಟಿ ಇರಬೇಕು, ಜಿಯೋಲಾಜಿಕಲ್ ಕಂಡೀಷನ್ ಸ್ಟ್ರಾಂಗ್ ಇರಬೇಕು. ಮತ್ತು ಅಕ್ಸೆಸಿಬಿಲಿಟಿ ಆಫ್ ಸೈಟು, ಸೈಟು ಈಸಿಯಾಗಿ ಸಿಗೋಂಥ ಜಾಗ ನೋಡ್ತೀವಿ. ನೆಕ್ಸ್ಟ್, ನಿಯರೆಸ್ಟ್ ಟು ಲೋಡ್ ಸೆಂಟರ್, ಇಲ್ಲಿ ನಾವು ಪವರ್ ಜನರೇಟ್ ಮಾಡಿದ್ದು ನಿಯರೆಸ್ಟ್ ಲೋಡ್ ಸೆಂಟರ್ ಇರುತ್ತೆ, ಅಂಥ ಜಾಗನ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಮತ್ತು ಲಾಸ್ಟ್ ಒನ್, ಎಕನಾಮಿಕಲ್ ಆಫ್ ಕನ್ಸ್ಟ್ರಕ್ಷನ್ ಕಾಸ್ಟ್. ಎಕನಾಮಿಕಲ್ ಆಗಿರಬೇಕು ಕನ್ಸ್ಟ್ರಕ್ಷನ್ ಕಾಸ್ಟು, ನಮಗೆ ಸ್ವಲ್ಪ ಈಸಿಯಾಗಿ ಎಕನಾಮಿಕಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗತ್ತಾ, ತುಂಬ ದುಡ್ಡು ಬೇಕಾಗತ್ತಾ, ಆ ಥರದ ನೋಡಿಕೊಂಡು ನಾವು ಇದನ್ನು ಸೆಲೆಕ್ಟ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಸೇಮ್ ಆ್ಯಸ್ 5th ಕ್ವಶನ್, ಕ್ಲಾಸಿಫೈ ಹೈಡ್ರೋ ಪವರ್ ಪ್ಲಾಂಟ್ ಬೇಸ್ಡ್ ಆನ್ ಅವೈಲಬಲ್ ಹೆಡ್. ಇದರಲ್ಲಿ ತುಂಬ ಕ್ಲಾಸಿಫಿಕೇಶನ್ ಇದೆ. ಇದರಲ್ಲಿ ಒಂದು ಮಾತ್ರ ಕೇಳಿದ್ದಾರೆ, ಕ್ಲಾಸಿಫೈ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ಬೇಸ್ಡ್ ಆನ್ ಅವೈಲಬಲ್ ಹೆಡ್ಡಲ್ಲಿ ಎಷ್ಟು ಮೆಥಡ್ ಇದೆ. ಅದರಲ್ಲಿ ಲೋ ಹೆಡ್ ಬರುತ್ತೆ, ಅಪ್ ಟು 30 ಮೀಟರ್ಸ್. ನೋಡಿ, ಇದು ಲೆಂತ್ ಬಂದು ಇದು ಚಿಕ್ಕದಿದು ಅಂದರೆ ಹೈಟ್ ಡ್ಯಾಮ್ದು. ಅಪ್ ಟು 30 ಮೀಟರ್ಸ್ ಇದ್ರೆ ನಾವು ಲೋ ಹೆಡ್ ಅಂತ ಕರಿತೀವಿ. ಮೀಡಿಯಂ ಹೆಡ್ ಅಂದರೆ 30 ಮೀಟರ್ಸ್ ಟು 100 ಮೀಟರ್ಸ್. ನೋಡಿ, ಈ ಫಿಗರ್ಗೂ ನೋಡಿ ಡ್ಯಾಮ್ ಹೈಟ್ ಜಾಸ್ತಿ ಆಗ್ತಾ ಇದೆ. ಸೇಮ್ ಹೈ ಹೆಡ್ ಪವರ್ ಪ್ಲಾಂಟ್ ಅಬೋವ್ 100, ಇದು ನೋಡಿ ಇನ್ನೂ ಜಾಸ್ತಿ ಆಗಿದೆ ಲೆಂತ್. ಇದನ್ನು ನಾವೇನುತ್ತೇವೆ ಹೈ ಹೆಡ್ ಪವರ್ ಪ್ಲಾಂಟ್ ಅಂತ ಕರಿತೀವಿ. 3 ಮಾರ್ಕ್ಸಿಗೆ 3 ಪಾಯಿಂಟ್ಸ್ ಬರೆದ್ರೆ ಆಯಿತು. ಲೋ ಹೆಡ್ ಪವರ್ ಪ್ಲಾಂಟ್ ಅಪ್ ಟು 30 ಮೀಟರ್, ಮೀಡಿಯಂ ಹೆಡ್ ಪ್ಲಾಂಟ್ 30 to 100 meters, high head plant above 100 meter. Next, 6th one, describe the function of dam and reserve. ಡ್ಯಾಮ್ ಅಂದರೆ ಏನಕ್ಕೆ ಯೂಸ್ ಮಾಡ್ತೀವಿ, ಮತ್ತು ರಿವರ್ಸ್. ಇದನ್ನ ಬಗ್ಗೆ ನೀವು ಬರೀಬೇಕಾಗತ್ತೆ. ಡ್ಯಾಮನ್ನು ಸ್ಟೋರ್ ವಾಟರ್,
ಮತ್ತು ಕ್ರಿಯೇಟ್ ದಿ ರಿಕ್ವೈರ್ಡ್ ಹೆಡ್ ಆಫ್ ಫಾರ್ ಜನರೇಷನ್ ಆಫ್ ಪವರ್. ಸೊ ರಿವರ್ವರ್, ಸೊ ಸ್ಟೋರ್ ವಾಟರ್ ಬಿಹೈಂಡ್ ದಿ ಡ್ಯಾಮ್. ಸೊ ಹಿಂದ್ಗಡೆ ಡ್ಯಾಮಲ್ಲಿ ವಾಟರ್ನ ಸ್ಟೋರ್ ಮಾಡಿಕೊಡೋದು. ಮತ್ತು ಕಂಟಿನ್ಯೂಸ್ ವಾಟರ್ ಸಪ್ಲೈ ಥ್ರೂ ದಿ ಇಯರ್. ಸೊ ಇದು ನದಿ ಸ್ಟೋರ್ ಮಾಡಿರುತ್ತೆ ರಿವರ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಫಂಕ್ಷನ್ ಆಫ್ ಪೆನ್ಸ್ಟೋಕ್ ಆ್ಯಂಡ್ ಸರ್ಚ್ ಟ್ಯಾಂಕ್. ಸೊ ಇದಕ್ಕೆ ನೋಡಿ ಎಲ್ಲ ಸಪ್ರೇಟಾಗಿ ಕೇಳ್ತಿದ್ದಾರೆ. ಇದಕ್ಕೆ ಸಿಂಪಲಾಗಿ ಹೇಳಬೇಕು ಅಂದರೆ, ನೀವು ಜನರಲ್ ಲೇಔಟ್ ಆಫ್ ಹೈಡ್ರೋ ಪವರ್ ಪ್ಲಾಂಟ್ ಆ್ಯಂಡ್ ಕಾಂಪೋನೆಂಟ್ಸ್ ಇದೆ, ಆ ಕಾಂಪೋನೆಂಟ್ಸನ್ನು ಎಲ್ಲನೂ ಕಲ್ತ್ಕೊಂಡ್ರೆ, ಎಲ್ಲ ಕಾಂಪೋನೆಂಟ್ಸ್ ಮುಂದೆ ಬರುತ್ತೆ, ಅದು ತೋರಿಸ್ತೀನಿ. ಅದನ್ನೊಂದನ್ನು ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಈ ಥರ ಕ್ವಶನ್ ಕೇಳಿದ್ರೆ ಈ ಥರ ಕ್ವಶನ್ಗಳಿಗೆ ನೀವು ಈಸಿಯಾಗಿ ಆನ್ಸರ್ ಬರಿಬೋದು. ಪೆನ್ಸ್ಟೋಕ್ ಏನು ಮಾಡುತ್ತೆ? ಪೆನ್ಸ್ಟೋಕ್ ಕ್ಯಾರೀಸ್ ವಾಟರ್ ಫ್ರಮ್ ದಿ ಫೋರ್ವೇ ಟು ದಿ ಟರ್ಬೈನ್ ಅಂಡರ್ ಪ್ರೆಸರ್. ಸರ್ಚ್ ಟ್ಯಾಂಕ್ ಅಬ್ಸರ್ವ್ ಪ್ರೆಸರ್ ಫ್ಲಕ್ಚುಯೇಷನ್ ಆ್ಯಂಡ್ ಪ್ರೊಟೆಕ್ಟ್ ದಿ ಪೆನ್ಸ್ಟಾಕ್ ಫ್ರಮ್ ವಾಟರ್ ಹಮ್ಮರ್. ಸೊ ಇದು ಸರ್ಚ್ ಟ್ಯಾಂಕ್ಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಡಿಸ್ಕಸ್ ದ ಎಫೆಕ್ಟ್ ಆಫ್ ವಾಟರ್ ಹಮ್ಮರ್. ಸೊ ವಾಟರ್ ಹಮ್ಮರ್ ಅಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ, ಸೊ ಏನೇನು ಎಫೆಕ್ಟ್ ಆಗುತ್ತೆ. ಸೊ ಏನೇನಾಗುತ್ತಪ್ಪ ಅಂದರೆ, ಎಕ್ಸೆಸಿವ್ ಪ್ರೆಸರ್ ಇನ್ ದ ಪೆನ್ಸ್ಟಾಕ್. ಎಕ್ಸೆಸ್ ಆಫ್ ಪ್ರೆಸರ್ ಪೆನ್ಸ್ಟಾಕಿಂದ ಶುರುವಾಗುತ್ತೆ. ಅಂದರೆ ವಾಟರ್ ಹಮ್ಮರಿಂದ ನೀವು ಸಡನ್ನಾಗಿ ಕ್ಲೋಸ್ ಮಾಡೋದ್ರಿಂದ ಪೆನ್ಸ್ಟಾಕ್ ಪ್ರೆಸರ್ ಜಾಸ್ತಿ ಆಗುತ್ತೆ. ಡ್ಯಾಮೇಜ್ ಪೈಪ್ ಆ್ಯಂಡ್ ಜಾಯಿಂಟ್ ಅಥವಾ ಪೈಪ್ಗಳು ಇಮಿಡಿಯೇಟಾಗಿ ಡ್ಯಾಮೇಜ್ ಆಗುತ್ತೆ. ವೈಬ್ರೇಷನ್ ಆ್ಯಂಡ್ ನಾಯ್ಸ್, ವೈಬ್ರೇಷನ್ ಆಗುತ್ತೆ ಮತ್ತು ನಾಯ್ಸ್ ಪ್ರೊಡ್ಯೂಸ್ ಆಗುತ್ತೆ. ರೆಡ್ಯೂಸ್ ಲೈಫ್ ಆಫ್ ಪೆನ್ಸ್ಟಾಕ್ ಆ್ಯಂಡ್ ವಾಲ್. ಪೆನ್ಸ್ಟಾಕ್ದು ಮತ್ತು ವಾಲ್ದು ಲೈಫು ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ಎನಿ 3 ಮೆಥಡ್ ಯೂಸ್ಡ್ ಟು ಪ್ರಿವೆಂಟ್ ವಾಟರ್ ಹಮ್ಮರ್. ಸೊ ಇದರಲ್ಲಿ 5 ಮೆಥಡ್ ಏನೋ ಇದೆ, ಬಟ್ ಇದರಲ್ಲಿ ನಾನು ನಿಮಗೆ 3 ಮಾರ್ಕ್ಸ್ಗಿಂದ ಎನಿ 3 ಕೇಳಿದ್ದಾರೆ. ಸೊ ಯೂಸ್ ಸರ್ಚ್ ಟ್ಯಾಂಕನ್ನು ಯೂಸ್ ಮಾಡಿ ವಾಟರ್ ಹಮ್ಮರ್ನ ಕಂಟ್ರೋಲ್ ಮಾಡ್ಬೋದು. ಮತ್ತು ಗ್ರ್ಯಾಜುವಲ್ ಕ್ಲೋಸಿಂಗ್ ಆಫ್ ವಾಟರ್, ನಿಧಾನಕ್ಕೆ ನಾವು ವಾಲ್ನ ಕ್ಲೋಸ್ ಮಾಡೋದ್ರಿಂದ. ಮತ್ತು ಯೂಸ್ ರಿಲೀಫ್ ವಾಲ್. ಸೊ ರಿಲೀಫ್ ವಾಲ್ ಅಂದರೆ ಇಲ್ಲಿ ಸ್ಟೋರ್ ಆದ ನಿಧಾನಕ್ಕೆ ರಿಲೀಫ್ ಆಗೋ ವಾಲ್ ಕೂಡ ಯೂಸ್ ಮಾಡಿ ನಾವಿದು ವಾಟರ್ ಹಮ್ಮರ್ನ ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟ್, ಸಮ್ಮರೈಸ್ ದ ಪಾಸಿಟಿವ್ ಎನ್ವೈರ್ನಮೆಂಟ್ ಇಂಪ್ಯಾಕ್ಟ್ ಆಫ್ ಸೋಲಾರ್ ಪವರ್ ಪ್ಲ್ಯಾಂಟ್. ಸೊ ಪಾಸಿಟಿವ್ ಇಂಪ್ಯಾಕ್ಟ್, ಏನೇನು ಪಾಸಿಟಿವ್ ಇಂಪ್ಯಾಕ್ಟ್ ಅಂದರೆ ಅಡ್ವಾಂಟೇಜ್, ಪಾಸಿಟಿವ್ ಇಂಪ್ಯಾಕ್ಟ್ ಎನ್ವೈರ್ನಮೆಂಟಲ್ಲಿ, ಪಾಸಿಟಿವ್ ಇಂಪ್ಯಾಕ್ಟ್ ಆಫ್ ಎಲೆಕ್ಟ್ರಿಕ್ ಹೈಡ್ರೋ ಪವರ್ ಪ್ಲ್ಯಾಂಟ್. ಇದು ರೆಡ್ಯೂಸ್ ಏರ್ ಪೊಲ್ಯೂಷನ್, ಇದರಿಂದ ಯಾವುದೇ ನಮಗೆ ಏರ್ ಪೊಲ್ಯೂಷನ್ ಆಗಲ್ಲ. ಯೂಸ್ ರಿನ್ಯೂಯಬಲ್ ಎನರ್ಜಿ. ನೀವು ಎಕ್ಸಾಮಲ್ಲಿ ಜಸ್ಟ್ ಸ್ಟೆಪ್ಗಳ ಬರೆದ್ರೆ ಸಾಕು. ಸೊ ನೀವು ಆನ್ಸರ್ ಬರ್ಕೋಬೇಕಾದ್ರೂ ಕೂಡ ಇದಕ್ಕೆ ಆನ್ಸರ್ ಸಮ್ಮರೈಸ್ ಇದು ಪಾಯಿಂಟ್ಗಳು ಬರ್ಕೊಟ್ರೆ ಸಾಕು. ರೆಡ್ಯೂಸ್ ಏರ್ ಪೊಲ್ಯೂಷನ್, ಯೂಸ್ ರಿನ್ಯೂಯಬಲ್ ಎನರ್ಜಿ, ಹೆಲ್ಪ್ ಇನ್ ಫ್ಲಡ್ ಕಂಟ್ರೋಲ್. ನೆಕ್ಸ್ಟ್, ಪ್ರೊವೈಡ್ ವಾಟರ್ ಫ್ರಮ್ ಇರಿಗೇಷನ್ ಆ್ಯಂಡ್ ಡ್ರಿಂಕಿಂಗ್ ಪರ್ಪಸ್ ಆ್ಯಂಡ್ ರೆಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್. ಸೊ ಗ್ರೀನ್ ಹೌಸ್ ಎಮಿಷನ್ನ ಕಂಟ್ರೋಲ್ ಮಾಡ್ಬೋದು. ಸೊ ಇದು ಸಮ್ಮರೈಸ್ ಪಾಸಿಟಿವ್ ಎನ್ವೈರ್ನಮೆಂಟಲ್ ಇಂಪ್ಯಾಕ್ಟ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್. ಇಲ್ಲೂ ಕೂಡ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಇದೆ. ಸೊ ಇದನ್ನು ನಾನು ಬೇಗ ಹೇಳ್ಕೊಂಡು ಹೋಗ್ತೀನಿ ನಾನು. ಸೊ ಫಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕಲ್ ಪವರ್ ಜನರೇಷನ್ ಇನ್ ಡೀಟೇಲ್. ಇಲ್ಲಿ 5 ಮಾರ್ಕ್ಸ್ಗೆ. ಸೊ ಏನೇನು ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕಲ್ ಪವರ್ ಜನರೇಷನ್. ಸೊ ನೋಟ್ಸಲ್ಲೂ ಕೂಡ ಕೊಟ್ಟಿದ್ದೀವಿ ನಾವು. ಕ್ಲೀನ್ನೆಸ್ ಆಗಿರುತ್ತೆ, ಹೈಯರ್ ಎಫಿಷಿಯನ್ಸಿ, ಬೆಟರ್ ಕಂಟ್ರೋಲಬಿಲಿಟಿ, ಈಸಿಯಾಗಿ ಕಂಟ್ರೋಲಬಿಲಿಟಿ ಮಾಡ್ಬೋದು, ಈಸಿ ಟು ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೊ ವೆರ್ಸಬಿಲಿಟಿ ಮೀನ್ಸ್ ಕನ್ವರ್ಟ್, ಇದು ಬೇಕಾದ್ರೆ ನಿಮಗೆ ವರ್ಡ್ ಬರೆಯೋಕ್ಕೆ ಕಷ್ಟ ಆದರೆ ಕನ್ವರ್ಟ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಈಸಿಲಿ ಅಂತಲೇ ಬರ್ಕೊಳ್ಳಿ. ನೆಕ್ಸ್ಟ್, ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್. ವೈಡ್ ರೇಂಜ್, ಎಲ್ಲ ಕಡೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಯೂಸ್ ಇನ್ ಡೊಮೆಸ್ಟಿಕ್, ಇಂಡಸ್ಟ್ರಿಯಲ್, ಅಗ್ರಿಕಲ್ಚರ್, ಮೆಡಿಕಲ್, ಸೊ ಎಲ್ಲ ಕಡೆ ಇದೆ. ಮತ್ತು ನ್ಯಾಷನಲ್ ಡೆವಲಪ್ಮೆಂಟ್, ಇಂಡಿಕೇಟರ್ ಆಫ್ ನ್ಯಾಷನಲ್ ಡೆವಲಪ್ಮೆಂಟ್. ಸೊ ಈ 7 ಪಾಯಿಂಟನ್ನು ನೀವು ಬರ್ಕೊಂಡ್ರೆ 5 ಮಾರ್ಕ್ಸ್ಗೆ ನೀವು ಈಸಿಯಾಗಿ ಬರ್ಕೋಬೋದು. ನೆಕ್ಸ್ಟ್, ಡಿಸ್ಕ್ರಿಪ್ ವೇರಿಯಸ್ ಕನ್ವರ್ಷನಲ್ ಸೋರ್ಸ್ ಆಫ್ ಎನರ್ಜಿ ಯೂಸ್ಡ್ ಇನ್ ಪವರ್ ಜನರೇಷನ್. ಸೊ ಕನ್ವೆನ್ಷನಲ್ ಸೋರ್ಸ್ ಯಾವ್ದು ಅಂತೇಳಿ ಬರಿತಾ ಹೋಗಬೇಕು. ಸೊ ನಿಮಗೆ ಅಲ್ಲಿ ನಾವು ಬರೀ ಜಸ್ಟ್ ಕೋಲು, ಡೀಸೆಲು, ನ್ಯಾಚುರಲ್ ಗ್ಯಾಸ್, ನ್ಯೂಕ್ಲಿಯರ್ ಗ್ಯಾಸ್ ಅಂತ ಹೇಳಿದ್ರು. ಇಲ್ಲ ಸ್ವಲ್ಪ ಡೀಟೇಲೇ ಬರೆಯೋದು. ಅದಕ್ಕೆ ನಾನು ಹೇಳಿದ್ದು 5 ಮಾರ್ಕ್ಸ್ ಕ್ವಶನ್ನ ನೀವು ಇಷ್ಟು ಓದ್ಕೊಬಿಟ್ರೆ ನೀವು ಅಲ್ಲಿ 2 ಮಾರ್ಕ್ಸ್ ಕ್ವಶನಲ್ಲಿ ಜಸ್ಟ್ ಕೋಲ್,
ಡೀಸೆಲ್, ನ್ಯೂಕ್ಲಿಯರ್ ಗ್ಯಾಸ್, ನ್ಯಾಚುರಲ್ ಗ್ಯಾಸ್ ಅಂತ ಬರೆದ್ರೆ ಸಾಕು. ಇಲ್ಲ ಸ್ವಲ್ಪ ನೀವು 5 ಮಾರ್ಕ್ಸ್ ಡಿಪೆಂಡ್ಸ್ ಮಾರ್ಕ್ ಮೇಲೆ ನೋಡ್ಕೊಂಡು ನೀವು ಅದನ್ನು ನೀಟಾಗಿ ಬರಿತಾ ಹೋಗ್ಬೋದು. ಸೊ ಕೋಲ್ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ಕೂಲ್ ಇಸ್ ಬರ್ನ್ ಟು ಪ್ರೊಡ್ಯೂಸ್ ಹೀಟ್. ಸೊ ಇದೆಲ್ಲ ನಿಮಗೆ ನೆಕ್ಸ್ಟ್ ಹೋಗ್ತಾ ಸೆಕೆಂಡ್ ವೀಕಲ್ಲಿ ಅರ್ಥ ಆಗುತ್ತೆ. ಸೊ ಈ ಥರ ಪಾಯಿಂಟ್ಸ್ಗಳೆಲ್ಲ ನಾನು ಕೊಟ್ಟಿದ್ದೀನಿ ನೋಡಿ. ಈ ಪಾಯಿಂಟ್ಸ್ಗಳೆಲ್ಲ ನೀವು ಕಾಪಿ ಮಾಡಿ ಸೊ ನೀವು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೋಬೋದು. ಇದು ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಯೂಸ್ಡ್ ಇನ್ ಪವರ್ ಜನರೇಷನ್. ನೆಕ್ಸ್ಟ್ ಸೇಮ್ ಅದೇ ಕ್ವಶನ್ ಇಲ್ಲಿ 5 ಮಾರ್ಕ್ಸ್ಗೆ, 10 ಮಾರ್ಕ್ಸ್ಗಾದ್ರೆ 2 ಒಟ್ಟಿಗೆ ಬರುತ್ತೆ. ಇಲ್ಲಿ 5 ಮಾರ್ಕ್ಸ್ಗಾದ್ರೆ 2 ಬೇರೆ ಬೇರೆ ಬಂದಿದೆ. ಎಕ್ಸ್ಪ್ಲೈನ್ ವೇರಿಯಸ್ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ಸೊ ಯಾವುದಿದೆ ನಾನ್ ಕನ್ವೆನ್ಷನಲ್ ಸೋರ್ಸು? ನಿಮ್ಗೆ ಅವಾಗ ಹೇಳ್ದಂಗೆ ಸೊ ನಾನ್ ಕನ್ವೆನ್ಷನ್ ಅಂದರೆ ರಿನ್ಯೂವಬಲ್. ಸೊ ನಾನ್ ಕನ್ವೆನ್ಷನಲ್ ಸೋರ್ಸ್ ಆರ್ ರಿನ್ಯೂವಬಲ್ ಆ್ಯಂಡ್ ಕಂಟಿನ್ಯೂಸ್ಲಿ ರಿಪ್ಲೇಟ್ ಇನ್ ನೇಚರ್. ನಮಗೆ ನೇಚರಲ್ಲಿ ಸೊ ರಿಪೀಟೆಡಾಗಿ ಸಿಗ್ತಾ ಇರುತ್ತೆ. ಸೊ ಇದರಲ್ಲಿ ನಮಗೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೈಡ್ರೋ ಎನರ್ಜಿ, ಸೊ ನೆಕ್ಸ್ಟ್ ಬಯೋಮಾಸ್ ಎನರ್ಜಿ, ಟೈಡಲ್ ಎನರ್ಜಿ ಆ್ಯಂಡ್ ಜಿಯೋಥರ್ಮಲ್ ಎನರ್ಜಿ. ಸೊ ಇಷ್ಟು ಎನರ್ಜಿದು ಕೂಡ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ಇದು 5 ಮಾರ್ಕ್ಸ್ಗೆ. ನೀವು ಇದನ್ನು ಪಾಸ್ ಮಾಡಿ ನೀಟಾಗಿ ಬರ್ಕೋತಾ ಆಗ್ಬೋದು. ಸೋಲಾರ್ ಎನರ್ಜಿ ಏನು ಮಾಡುತ್ತೆ, ವಿಂಡ್ ಎನರ್ಜಿ ಏನು ಮಾಡುತ್ತೆ, ಹೈಡ್ರೋ ಎನರ್ಜಿ ಏನು ಮಾಡುತ್ತೆ, ಇದನ್ನು ಬರ್ಕೋಬೋದು. ನೆಕ್ಸ್ಟ್ 4th ಒನ್, ಡಿಸ್ಕಸ್ ಫ್ಯಾಕ್ಟರ್ ಟು ಬಿ ಕನ್ಸಿಡರ್ ಸೆಲೆಕ್ಷನ್ ಆಫ್ ಸೈಟ್. ನೋಡಿ ಅಲ್ಲಿ ಆಲ್ರೆಡಿ ಬಂದಿತ್ತು, 2 ಮಾರ್ಕ್ಸ್ ಕ್ವಶನಲ್ಲಿ ಇತ್ತು. ಸೇಮ್ ಅದೇ ಕ್ವಶನ್ನು ಮತ್ತೆ ರಿಪೀಟ್ ಆಗಿದೆ ಇಲ್ಲಿ 5 ಮಾರ್ಕ್ಸ್ ಕ್ವಶನ್. ಸೊ ಅದಕ್ಕೆ ಹೇಳ್ತಾ ಇರೋದಿಲ್ಲಿ ನೋಡಿ, ಇದನ್ನು ನೀವು ಒಂದು ಸಲ ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿಬಿಡುತ್ತೆ. ಬರ್ಕೊಂಡಿದ್ದಕ್ಕೂ ಪ್ರಾಕ್ಟೀಸ್ ಮಾಡಿದರೆ ಸೊ ನಥಿಂಗ್, ಏನಿಲ್ಲ. ಈ ಸಬ್ಜೆಕ್ಟ್ ತುಂಬ ಈಸಿ ಇದೆ, ತುಂಬ ಈಸಿಯಾಗಿ ಪಾಸ್ ಮಾಡ್ಬೋದು ಕೂಡ, ಅರ್ಥನೂ ಕೂಡ ಆಗುತ್ತೆ. ನೆಕ್ಸ್ಟ್ ಕ್ಲಾಸಿಫೈ ಹೈಡ್ರೋ ಪವರ್ ಪ್ಲ್ಯಾಂಟ್. ಸೊ ಕ್ಲಾಸಿಫೈ ಹೈಡ್ರೋ ಪವರ್ ಪ್ಲ್ಯಾಂಟ್ ಬೇಸ್ಡ್ ಆನ್ ಹೆಡ್, ಅವಾಗಲೇ ಹೆಡ್ ನೋಡೋದು, ಮತ್ತು ಕೆಪಾಸಿಟಿ, ಮತ್ತು ಲೋಡು, ಮತ್ತು ಕನ್ಸ್ಟ್ರಕ್ಷನ್. ಸೊ 4 ಕ್ಲಾಸಿಫಿಕೇಷನಲ್ಲೂ ಕೇಳಿದ್ದಾರೆ. ಸೊ ಇಲ್ಲಿ ಬೇಸ್ಡ್ ಆನ್ ಅವೈಲಬಿಲಿಟಿ ಆಫ್ ಹೆಡ್ ಆವಾಗಲೇ ನೋಡೋದು. ಅಪ್ ಟು 30 ಮೀಟರ್ಸ್ ಇದ್ದರೆ ಲೋ ಹೆಡ್ಡು, ಮೀಡಿಯಮ್ ಹೆಡ್ಡು, ಅಬವ್ ಹೆಡ್ಡು. ಸೊ ಬೇಸ್ಡ್ ಆನ್ ಕೆಪಾಸಿಟಿ ಮೇಲೆ ಅಪ್ ಟು 5, ನೋಟ್ಸಲ್ಲಿ 3 ಅಂತ ಇದೆ. ಸೊ ನೋಡಿಕೊಳ್ಳಿ, ನೋಟ್ಸಲ್ಲಿ 3 ಮೆಗಾವಾಟ್, ಸ್ವಲ್ಪ ಚೇಂಜಸ್ ಇದೆ. ಬಟ್ ಯಾವ್ದಾದ್ರು ಒಂದನ್ನು ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬೇಸ್ಡ್ ಆನ್ ಲೋಡು, ಬೇಸ್ಡ್ ಆನ್ ಕನ್ಸ್ಟ್ರಕ್ಷನ್. ಸೊ ಕನ್ಸ್ಟ್ರಕ್ಷನಲ್ಲಿ 3 ಮೆಥಡ್ ಇದೆ. ಸೊ 3 ಮೆಥಡ್ ಬರೋದಕ್ಕೆ ರನ್ ಆಫ್ ರಿವರ್ ಪ್ಲ್ಯಾಂಟ್ ವಿತೌಟ್ ಬ್ಯಾಂಡೇಜ್ ಏನು ಬೇಡ. ಸೊ ಇದರಲ್ಲಿ 3 ಪ್ಲ್ಯಾಂಟ್ ಇದೆ. ನೋಟ್ಸಲ್ಲಿ ನೋಡಿ, ನೋಟ್ಸಲ್ಲಿ ಈಸಿಯಾಗಿದೆ. ಇದೇ ಕ್ವಶನ್ಗೆ ನೋಟ್ಸಲ್ಲಿರೋ ಆನ್ಸರ್ನ ನೀವು ಕಾಪಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಜನರಲ್ ಲೇಔಟ್ ಆಫ್ ಹೈಡ್ರೋ ಪವರ್ ಪ್ಲ್ಯಾಂಟ್. ಸೊ ಇದನ್ನು ಜನರಲ್ ಲೇಔಟನ್ನು ಒಂದು ಫಿಗರ್ ಬರೆದು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಇದು ನಿಮಗೆ ಈ ಫಿಗರ್ನ, ಇದು 3D ಡಯಾಗ್ರಾಮ್. ಈ ಫಿಗರ್ನ ಬರೆಯೋಕ್ಕಾಗಲ್ಲ. ಸೊ ನಿಮಗೆ ಇದು ನೋಟ್ಸ್ ಬೇಕು ಅಂದರೆ ನನಗೆ ಸಪ್ರೇಟು ಸ್ಟಡಿ ಮೆಟೀರಿಯಲ್ಸೇ ಸಪ್ರೇಟ್ ಮಾಡ್ತಾಯಿದ್ದೀನಿ. ಬಟ್ ಈಗ ಸಿಗಲ್ಲ, ಅದು ಲಾಸ್ಟ್ ಸಿಗುತ್ತೆ. ಅಥವಾ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ಅದನ್ನು ನೋಡಿ ನಾನು ಪ್ರೊವೈಡ್ ಮಾಡ್ತೀನಿ. ಮತ್ತು ಅದರದ್ದು ವರ್ಕಿಂಗ್ ಕೊಟ್ಟಿದ್ದೀನಿ. ಜನರಲ್ ಪವರ್ ಪ್ಲಾಂಟ್ ಹೇಗೆ ವರ್ಕ್ ಆಗುತ್ತೆ, ಜಸ್ಟ್ 5 ಮಾರ್ಕ್ಸಿಗೆ. ಸೊ ಏನೇನಾಗುತ್ತಪ್ಪ ಅಂದರೆ ವಾಟರ್ ಫ್ರಮ್ ಕ್ಯಾಚ್ಮೆಂಟ್ ಏರಿಯಿಂದ ವಾಟರ್ ಬರುತ್ತೆ, ಸ್ಟೋರ್ ಇನ್ ರಿವರ್. ಸೊ ರಿವರಲ್ಲಿ ಇದನ್ನು ರಿಸರ್ವರಲ್ಲಿ ಸ್ಟೋರ್ ಮಾಡ್ತೀವಿ ನಾವು. ನೆಕ್ಸ್ಟ್ ಡ್ಯಾಮ್ ಕ್ರಿಯೇಟ್ ದ ರಿಕ್ವೈರ್ಡ್ ಹೆಡ್, ಎಷ್ಟು ಬೇಕೋ ಅದು ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ವಾಟರ್ ಪಾಸಸ್ ಥ್ರೂ ದಿ ಇನ್ಟೇಕ್ ಆ್ಯಂಡ್ ಪೆನ್ಸ್ಟೋಕ್. ಸೊ ಇನ್ಸ್ಟೇಕಿಂದ ಮತ್ತು ಪೆನ್ಸ್ಟೋಕಿಂದ ಮುಖಾಂತರ ವಾಟರ್ ಹೋಗುತ್ತೆ. ವಾಟರ್ ಡ್ರೈವ್ಸ್ ದಿ ಟರ್ಬೈನ್, ಅದು ಟರ್ಬೈನ ರೊಟೇಟ್ ಮಾಡುತ್ತೆ. ಟರ್ಬೈನ್ ರೊಟೇಟ್ ದಿ ಜನರೇಟರ್ ರೊಟೇಟ್ ಮಾಡುತ್ತೆ. ಜನರೇಟರ್ ಪ್ರೊಡ್ಯೂಸ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಎಲೆಕ್ಟ್ರಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ವಾಟರ್ ಲೀವ್ ಥ್ರೂ ದಿ ಡ್ರಾಫ್ಟ್ ಟ್ಯೂಬ್ ಟು ಆ್ಯಂಡ್ ಟೈಲ್ ರೇಸ್. ಸೊ ಇದು ಟೈಲ್ ರೇಸ್ ಹೊರಗಡೆಗೆ ಎಕ್ಸಿಟ್ ಆಗ್ತದೆ. ಇದು ಹೆಡ್, ಇದು ಟೈಲ್. ಸೊ ಇದರಿಂದ ಪಾಸ್ ಆಗ್ತಾ ಇದೆ. ಸೊ ಇದಿಷ್ಟು 5 ಮಾರ್ಕ್ಸಿಗೆ ಕೇಳಿದ್ರಿ. ಬಟ್ 10 ಮಾರ್ಕ್ಸಿಗೆ ಕೇಳಿದ್ರೆ ನೀವು ಜಾಸ್ತಿ ಬರಬೇಕು. ಅದನ್ನು ಕೂಡ 10 ಮಾರ್ಕ್ಸ್ ತೋರಿಸ್ತೀನಿ ನಾನು. ಸೊ ಇಲ್ಲಿ ಒಂದನ್ನು ನೀವು ಕಲ್ತ್ಬಿಟ್ರೆ ನೀವು ಈಸಿಯಾಗಿ ಎಲ್ಲ ಕ್ವಶನ್ಗೂ ಕೂಡ ಮಾಡ್ಬೋದು. ಡಿಸ್ಕ್ರಿಬ್ ದ ಕಾಂಪೊನೆಂಟ್ಸ್ ಆಫ್ ಹೈಡ್ರೋ ಪವರ್ ಪ್ಲ್ಯಾಂಟ್ ಆ್ಯಂಡ್ ದೇರ್ ಫಂಕ್ಷನ್. ಸೊ ಇದು ಹೈಡ್ರೋ ಪವರ್ ಪ್ಲ್ಯಾಂಟಲ್ಲಿ ಏನೇನು ಕಾಂಪೊನೆಂಟ್ ಯೂಸ್ ಮಾಡ್ತಾರೆ ಆ್ಯಂಡ್ ಫಂಕ್ಷನ್. ಸೊ ಇದರಲ್ಲಿ ನೀವು 5 ಮಾರ್ಕ್ಸಿಗೆ ಕೇಳ್ಬೋದು, 10 ಮಾರ್ಕ್ಸಿಗೆ ಕೂಡ ಇದನ್ನು ಕೇಳ್ಬೋದು. ಜಸ್ಟ್ 5 ಮಾರ್ಕ್ಸಿಗೆ ಕೇಳಿದ್ರೆ ನೀವು ಸಿಂಪಲ್ ಆಗಿ ಏನೇನು ಬರುತ್ತೆ ಒಂದೊಂದು ಲೈನಲ್ಲಿ ಸಿಂಪಲಾಗಿ ಆನ್ಸರ್ ಬರ್ಕೋತಾ ಹೋಗ್ಬೋದು. ಸೊ 14
ಕಾಂಪೊನೆಂಟ್ಸ್ ಇದೆ, ಕ್ಯಾಚ್ಮೆಂಟ್ ಏರಿಯಾ, ರಿವರ್, ಡ್ಯಾಮು, ಸ್ಪೆಲ್ವೇ. ಸೊ ಈ ಥರ ನಾನು ಇಂಟೆಕ್ ಸ್ಟ್ರಕ್ಚರ್. ಸೊ ಟೋಟಲಿ ಹ್ಯಾವ್ ಎ 14 ಕಾಂಪೊನೆಂಟ್ಸ್ ಇದೆ. ಸೊ ಈ ಕಾಂಪೊನೆಂಟ್ಸ್ ಇಷ್ಟು ಕೂಡ ನೀವು ಕಾಪಿ ಮಾಡ್ಕೊಳ್ಳಿ. ಸೊ ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ಇದೊಂದು ಕ್ವಶನ್ನ ಕಲ್ತ್ಕೊಳ್ಳಿ, ಎಲ್ಲವೂ ಕೂಡ ನೀವೇನೇ ಕೇಳಿದ್ರು. ಫಾರ್ ಎಕ್ಸಾಂಪಲ್ ಡ್ಯಾಮನ್ನು ಯಾಕೆ ಯೂಸ್ ಮಾಡ್ತೀವಿ, ಸ್ಟೋರ್ ವಾಟರ್ ಆ್ಯಂಡ್ ಕ್ರಿಯೇಟ್ ಹೆಡ್. ಸೊ ಇದಕ್ಕೆ ನೀವು ಬರಿತಾ ಹೋಗ್ಬೋದು. ಅಥವಾ ಪೆನ್ ಸ್ಟೋಕ್ ಕೇಳ್ಬೋದು, ಪೆನ್ ಸ್ಟೋಕ್ ಕ್ಯಾರೀಸ್ ವಾಟರ್ ಟು ಟರ್ಬೈನ್ ಅಂಡರ್ ಪ್ರೆಷರ್. ಸೊ ಯಾವುದೇ ಪಾಯಿಂಟ್ ಕೇಳಿದ್ರು ನೀವು ಕೂಡ ಬರಿತಾ ಹೋಗ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೈನ್ ವಾಟರ್ ಹಮ್ಮರ್ ಎಫೆಕ್ಟ್. ಸೊ ಇಲ್ಲಿ ವಾಟರ್ ಹಮ್ಮರ್ ಎಫೆಕ್ಟ್ ಹೇಗಾಗುತ್ತೆ, ವಿತ್ ಕಾಸಸ್ ಆ್ಯಂಡ್ ಎಫೆಕ್ಟ್ ಹೇಗಾಗುತ್ತೆ ಕ್ವಶನ್ ಇದು. ಡಿಫೈನ್ ವಾಟರ್ ಹಮ್ಮರ್ ಇಸ್ ದ ಸಡನ್ ರೈಸ್ ಆಫ್ ಪ್ರೆಷರ್ ಇನ್ ದ ಪೆನ್ ಸ್ಟೋಕ್ ಕಾಸಸ್ಡ್ ಬೈ ರ್ಯಾಪಿಡ್ ಕ್ಲೋಸರ್ ಆಫ್ ಟರ್ಬೈನ್ ಗೇಟ್ ಆರ್ ವಾಲ್. ಸೊ ನೋಡಿ, ಇದು ಪೆನ್ ಸ್ಟೋಕ್ ಇದು ಸಡನ್ನಾಗಿ ಕ್ಲೋಸ್ ಮಾಡಿಬಿಟ್ರೆ ಏನಾಗುತ್ತೆ, ಇದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಹಂಗಾಗಿ ಸೊ ಕಾಸಸ್ ಏನೇನಾಗುತ್ತೆ, ಸಡನ್ ಕ್ಲೋಸರ್ ಟು ಟರ್ಬೈನ್ ಇಂಟೆಕ್ ಗೇಟ್ಸ್. ಸೊ ಸಡನ್ನಾಗಿ ಕ್ಲೋಸ್ ಮಾಡೋದು, ಸಡನ್ ಹೆಡ್ ರಿಡ್ಯೂಕ್ಷನ್. ಸೊ ಸಡನ್ ಲೋಡ್ ರಿಡ್ಯೂಕ್ಷನ್, ಲೋಡನ್ನು ಸಡನ್ನಾಗಿ ರಿಡ್ಯೂಸ್ ಮಾಡೋದು. ಸೊ ಇದರಿಂದ ನಮಗೆ ಕಾಸಸ್ ಆಫ್ ವಾಟರ್ ಹಮ್ಮರ್. ಸೊ ವಾಟರ್ ಹಮ್ಮರ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಏನಂತ ಕೊಟ್ಟಿದ್ದೀವಿ, ಸೊ ಪ್ರೊವೈಡ್ ಸರ್ಚ್ ಟ್ಯಾಂಕ್. ಇಲ್ಲಿ ನೋಡಿ, ಸರ್ಚ್ ಟ್ಯಾಂಕನ್ನು ಪ್ರೊವೈಡ್ ಮಾಡಬೇಕು. ಯೂಸ್ ಆಫ್ ಏರ್ ವಾಲ್ಸ್, ನೋಡಿ ಏರ್ ವಾಲ್ಸನ್ನು ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಲೋ ಕ್ಲೋಸಿಂಗ್ ಆಫ್ ಟರ್ಬೈನ್ ಗೇಟ್. ಟರ್ಬೈನ್ ಗೇಟ್ನ ಸ್ಲೋ ಮೋಷನಲ್ಲಿ ಕ್ಲೋಸ್ ಮಾಡಬೇಕು. ಪ್ರಾಪರ್ ಡಿಸೈನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಪೆನ್ ಸ್ಟೋಕ್ ಆ್ಯಂಡ್ ವಾಲ್. ಸೊ ಪ್ರಾಪರಾಗಿ ಡಿಸೈನ್ ಮಾಡಬೇಕು. ಅದರಿಂದ ಏನೇನು ಎಫೆಕ್ಟ್ ಆಗುತ್ತೆ, ಎಕ್ಸೆಸಿವ್ ಪ್ರೆಷರ್ ಇನ್ ದಿ ಪೆನ್ ಸ್ಟೋಕ್. ಸೊ ಎಕ್ಸೆಸ್ ಆಫ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಡ್ಯಾಮೇಜ್ ಟು ಪೈಪ್ ಜಾಯಿಂಟ್, ವೈಬ್ರೇಷನ್ ಆ್ಯಂಡ್ ನಾಯ್ಸ್, ರೆಡ್ಯೂಸ್ ಲೈಫ್ ಆಫ್ ವಾಲ್ಸ್ ಆ್ಯಂಡ್ ಪೆನ್ ಸ್ಟೋಕ್. ಇದು ಎಫೆಕ್ಟ್. ನೆಕ್ಸ್ಟ್ ಡಿಸ್ಕಸ್ ಮೆಥಡ್ ಯೂಸ್ಡ್ ಟು ಪ್ರಿವೆಂಟ್ ವಾಟರ್ ಹಮ್ಮರ್. ಸೊ ವಾಟರ್ ಹಮ್ಮರ್ನ ಹೇಗೆ ಪ್ರಿವೆಂಟ್ ಮಾಡ್ತೀವಿ ಅಂತೇಳಿ ಇಲ್ಲಿ ಸ್ಟೆಪ್ ಪಾಯಿಂಟ್ ವೈಸ್ ಬರೆದ್ರೆ ಸಾಕು. ಯೂಸ್ ಆಫ್ ಸರ್ಚ್ ಟ್ಯಾಂಕ್. ಸರ್ಚ್ ಟ್ಯಾಂಕನ್ನು ಯೂಸ್ ಮಾಡಿ ನಾವು ಪ್ರೆಷರ್ನ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲ್ ಕ್ಲೋಸಿಂಗ್ ಆಫ್ ವಾಲ್, ಗ್ರ್ಯಾಜುವಲ್ ಕ್ಲೋಸಿಂಗ್, ನಿಧಾನಕ್ಕೆ ಕ್ಲೋಸ್ ಮಾಡ್ತೀವಿ. ಯೂಸ್ ಆಫ್ ರಿಲೀಫ್ ವಾಲ್. ಸೊ ರಿಲೀಫ್ ವಾಲ್ ನೋಡಿ ಕ್ಲೋಸ್ ಮಾಡಿ, ಇದು ವಾಟರ್ ರಿಲೀಫ್ ಆಗ್ತಿರೋದು. ಪ್ರಾಪರ್ ಡಿಸೈನ್ ಆಫ್ ಪೆನ್ ಸ್ಟೋಕ್, ಪ್ರಾಪರಾಗಿ ಪೆನ್ ಸ್ಟೋಕ್ನ ಡಿಸೈನ್ ಮಾಡೋದು. 4 wheel ಎಫೆಕ್ಟ್ ಆಫ್ ಟರ್ಬೈನ್ ಜನರೇಟರ್ ಸೆಟ್. ಸೊ ಇದು ಮೆಥಡಲ್ಲಿ ನಾವು ವಾಟರ್ ಹಮ್ಮರ್ನ ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಹೈಡ್ರೋ ಪವರ್ ಪ್ಲಾಂಟ್. ಸೊ ಅಡ್ವಾಂಟೇಜ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ಅಡ್ವಾಂಟೇಜ್ ಹೈಡ್ರೋ ಪವರ್ ಪ್ಲಾಂಟ್ ಇದು ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ, ಲೋ ಆಪರೇಟಿಂಗ್ ಕಾಸ್ಟ್, ಹೈ ಎಫಿಷಿಯನ್ಸಿ, ಲಾಂಗ್ ಸರ್ವಿಸ್ ಲೈಫ್, ಕ್ವಿಕ್ ಸ್ಟಾರ್ಟಿಂಗ್ ಆ್ಯಂಡ್ ಸ್ಟಾಪಿಂಗ್, ಪೊಲ್ಯೂಷನ್ ಫ್ರೀ, ಲೋ ಮೇಂಟೆನೆನ್ಸ್ ಕಾಸ್ಟ್, ಸೂಟಬಲ್ ಫಾರ್ ಪೀಕ್ ಲೋಡ್ ಆಪರೇಷನ್. ಸೊ ಡಿಸ್ಅಡ್ವಾಂಟೇಜ್ ಇದೇನಪ್ಪ ಅಂದರೆ ಇನಿಷಿಯಲ್ ಕಾಸ್ಟ್ ಹೈ ಇರುತ್ತೆ, ಲಾಂಗ್ ಕನ್ಸ್ಟ್ರಕ್ಷನ್ ಪೀರಿಯಡ್, ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಲಾಂಗ್ ಟೈಮ್ ತಗೊಳುತ್ತೆ. ಸೊ ಡಿಪೆಂಡ್ಸ್ ಆನ್ ರೈನ್. ಸೊ ರೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಲಾರ್ಜ್ ಲೋಡ್ ಏರಿಯಾ ರಿಕ್ವೈರ್ಡ್, ನಮಗೆ ಜಾಸ್ತಿ ಏರಿಯಾ ಬೇಕಾಗುತ್ತೆ. ಲೊಕೇಟೆಡ್ ಫಾರ್ ಫ್ರಮ್ ಲೋಡ್ ಸೆಂಟರ್, ಇದು ನಮಗೆ ಸಿಟಿಯಿಂದ ಸ್ವಲ್ಪ ದೂರನೇ ಇರುತ್ತೆ. ಮತ್ತು ಇದು ತುಂಬ ರಿಸ್ಕ್ ಆ್ಯಂಡ್ ಡ್ಯಾಮ್ ಫೇಲ್ಯೂರ್. ಮತ್ತು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಸಚ್ ಲೋ ಲಾಸಸ್ ಆಫ್ ಫ್ಯಾಕ್ಟ್, ಅಂದರೆ ಕಮ್ಮಿ ಇರ್ತಿದ್ದೆಲ್ಲ ನೆಗ್ಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ 10 marks ಕ್ವಶನ್. 10 marks ಕ್ವಶನ್ ಏನಪ್ಪ ಅಂದ್ರೆ ಸೇಮ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ಇದು ಸ್ವಲ್ಪ ಡೀಟೇಲ್ಸಾಗಿ ಬರೀತೀವಿ. ಎಕ್ಸ್ಪ್ಲೈನ್ ಡೀಟೇಲ್ ಸೋರ್ಸ್ ಆಫ್ ಎನರ್ಜಿ ಅವೈಲೇಬಲ್ ಇನ್ ನೇಚರ್, ಎಲೆಕ್ಟ್ರಿಕಲ್ ಪವರ್ ಜನರೇಷನ್. ಸೊ 2 ಥರ ಪವರ್ ಸಿಗುತ್ತೆ ನಮಗೆ, ಸೋರ್ಸ್ ಸಿಗುತ್ತೆ. ಒಂದು ಕನ್ವೆನ್ಷನಲ್ ಸೋರ್ಸ್, ಇನ್ನೊಂದು ನಾನ್ ಕನ್ವೆನ್ಷನಲ್ ಸೋರ್ಸು. ಸೊ ಇಲ್ಲಿ ನಾವು ಡೀಟೇಲ್ಸಾಗಿ ಬರಿತಾ ಹೋಗ್ತೀವಿ ಅಷ್ಟೇ. ಸೊ ನಿಮ್ಗೆ ಯಾವಾಗಲೂ ಹೇಳ್ದಂಗೆ ನಾನು ಇದನ್ನು ಪೂರ್ತಿ ನೀವು ಕಲ್ತ್ರೆ 10 marks ಕ್ವಶನ್ನು 5 marks ಕ್ವಶನ್ ಕಲ್ತ್ರೆ ನೀವು ಈಸಿಯಾಗಿ ರಿಮೈನಿಂಗ್ ಕ್ವಶನ್ಸನ್ನು ಆನ್ಸರ್ನ ಬರ್ಕೊಂಡು ಹೋಗ್ಬೋದು. ಇದು ನಾನ್ ಕನ್ವೆನ್ಷನ್. ಸೊ ನೋಡಿ ಸೇಮ್ ಸೆಕೆಂಡ್ ಕ್ವಶನ್, ಡಿಸ್ಕ್ರಿಪ್ ದ ಜನರಲ್ ಲೇಔಟ್ ಆಫ್ ಹೈಡ್ರೋ ಪವರ್ ಪ್ಲ್ಯಾಂಟ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್ ಕಾಂಪೊನೆಂಟ್ಸ್. ಸೊ ಏನೇನು ಕಾಂಪೊನೆಂಟ್ಸ್ ಬರುತ್ತೆ ಇದೊಂದು ಡಯಾಗ್ರಾಮ್ ಬರೆದು ಕಾಂಪೊನೆಂಟ್ಸ್ಗಳು ಬರೀತಾ ಹೋಗೋದು. ನೆಕ್ಸ್ಟ್ ಅದಕ್ಕೆ ಎಕ್ಸ್ಪ್ಲನೇಷನ್ ಬರೆಯೋದು. ಸೊ ನೀವು ಜಸ್ಟ್ ಮಾಡಬೇಕಾಗಿರೋದು ಈ 10 marks ಕ್ವಶನ್ ಇದನ್ನು ನೀಟಾಗಿ ಓದ್ಕೊಳ್ಳಿ. ಇದನ್ನು ಮತ್ತು 2ನೇ ಕ್ವಶನ್ ಏನೇನು ಕಾಂಪೊನೆಂಟ್ಸ್ ಬರುತ್ತೆ ಜನರಲ್ ಲೇಔಟಲ್ಲಿ ಇದನ್ನು ಬರೆಯೋದು ಪ್ರಾಕ್ಟೀಸ್ ಮಾಡಿ.
ಅದು ಏನೇನಕ್ಕೆ ಯೂಸ್ ಮಾಡ್ತೀವಿ ಇದಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಅದು ಈಸಿಯಾಗಿ ಬರಿಬೋದು. ನೆಕ್ಸ್ಟ್ ಡಿಸ್ಕಸ್ ಆಫ್ ವಾಟರ್ ಹಮ್ಮರ್ ಎಫೆಕ್ಟ್, ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. 10 ಮಾರ್ಕ್ಸ್ ಕೇಳಿದಾಗ ಇಲ್ಲಿ ಎಫೆಕ್ಟು, ಕಾಸಸ್ ಎಫೆಕ್ಟ್ ಆ್ಯಂಡ್ ಪ್ರಿವೆಂಟೇಷನ್ ಮೆಥಡ್, ಸೊ ಎಲ್ಲವೂ ಒಂದರಲ್ಲೇ ಬರುತ್ತೆ. ಸೊ ಅದೇ ನಿಮಗೆ 3 ಮಾರ್ಕ್ಸ್ ಕೇಳಿದ್ರೆ ಬಟ್ ವಾಟ್ ಇಸ್ ದ ಹಮ್ಮರ್ ಎಫೆಕ್ಟ್ ಅಷ್ಟು ಕೇಳ್ಬೋದು, ವಾಟ್ ಇಸ್ ದ ಕಾಸಸ್ ಅಥವಾ ಎಫೆಕ್ಟ್ ಅಂಡ್ ಪ್ರಿವೆಂಟ್. ಸೊ ಇದು ಸಪ್ರೇಟ್ ಕ್ವಶನ್ ಆಗ್ತದೆ ಅಲ್ಲಿ. ಬಟ್ ಇಲ್ಲಿ ಎಲ್ಲವೂ ಸೇರಿ ಒಂದೇ ಕ್ವಶನ್, ಹಾಗಾಗಿ ಇದು ಒಂದು ಓದಿದ್ರೆ ನೀವು ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಆ್ಯಂಡ್ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಆಫ್ ಹೈಡ್ರೋ ಪವರ್ ಪ್ಲ್ಯಾಂಟ್. ಸೊ ಇದರಲ್ಲಿ ಎಲ್ಲವೂ ಬರುತ್ತೆ ನೋಡಿ, ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ, ಎನ್ವೈರನ್ಮೆಂಟ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಆ್ಯಂಡ್ ನೆಗೆಟಿವ್ ಇಂಪ್ಯಾಕ್ಟ್. ಸೊ ಇದನ್ನು ನಿಮಗೆ 5 ಮಾರ್ಕ್ಸ್ಗೂ ಕೇಳ್ಬೋದು. ವಾಟ್ ಆರ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಹೈಡ್ರೋ ಪವರ್ ಪ್ಲ್ಯಾಂಟ್, ಪಾಸಿಟಿವ್ ಆಗಿ ಏನು ಎಫೆಕ್ಟ್ ಆಗುತ್ತೆ, ನೆಗೆಟಿವ್ ಆಗಿ ಏನು ಎಫೆಕ್ಟ್ ಆಗುತ್ತೆ. ಸೊ ಇದನ್ನು ನೀವು 5 ಮಾರ್ಕ್ಸಿಗೆ ಸಪ್ರೇಟಾಗಿ ಇದು ಒಂದೇ ಕೇಳ್ಬೋದು. ಅಥವಾ ವಾಟ್ ಆರ್ ದ 2 ಅಡ್ವಾಂಟೇಜ್ ಆಫ್ ಹೈಡ್ರೋ ಪವರ್ ಪ್ಲ್ಯಾಂಟ್, ಇದು 2 ಕೇಳ್ಬೋದು. ಕೇಳಿದರೆ ಕೂಡ ವಾಟ್ ಆರ್ ದ 3 ಡಿಸ್ಅಡ್ವಾಂಟೇಜ್, 3 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು. ಸೊ ಇದು ಒಂದು ಕ್ವಶನ್ ಓದ್ಕೊಂಡ್ರೆ ನಿಮಗೆ ಎಲ್ಲ ಕೂಡ ನೀವು ರೆಡಿ ಆಗ್ಬೋದು. ಸೊ ಇದು ನಮಗೆ ಫಸ್ಟ್ ವೀಕದು ಎಲ್ಲ ಕ್ವಶನ್ನು ಕೂಡ ನಾನು ರಿವ್ಯೂ ಮಾಡಿದ್ದೀನಿ. ನೀವು ಪಾಸ್ ಮಾಡಿ ನೀವು ಬರೆದಿಟ್ಕೊಂಡು ನೀವು ಯೂಸ್ಫುಲ್ ಮಾಡ್ಕೋತೀರಾ ಅಂತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.